ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 665 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 14 ಮತ್ತು 15 ಮಾರ್ಚ್ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಟುಡೇಸ್ ಫಸ್ಟ್ ಕ್ವೆಶನ್: ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಡಿಯಲ್ಲಿ ಅರ್ಜಿಗಳನ್ನು ಸುಲಭಗೊಳಿಸಲು ಪ್ರಾರಂಭಿಸಲಾಗಿರ್ತಕ್ಕಂಥ ಮೊಬೈಲ್ ಅಪ್ಲಿಕೇಶನ್ನ ಹೆಸರೇನು? ದ ಮೊಬೈಲ್ ಆಪ್ ಲಾಂಚ್ ಟು ಫೆಸಿಲಿಟೇಟ್ ಅಪ್ಲಿಕೇಶನ್ಸ್ ಅಂಡರ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಈಸ್ ಕಾಲ್ಡ್ ಆಸ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಕಾಯ್ದೆ ಅಂದರೆ ಏನು ಅನ್ನೋದನ್ನು ನಾನು ಕಂಪ್ಲೀಟ್ ಆರ್ಟಿಕಲನ್ನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಪೌರತ್ವವನ್ನು ಪಡೆದುಕೊಳ್ತಕ್ಕಂಥ ವ್ಯಕ್ತಿಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನು ಲಾಂಚ್ ಮಾಡಲಾಗಿರುತ್ತೆ. ಆ ಅಪ್ಲಿಕೇಶನ್ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ CAA 2019 ಆ್ಯಪ್ ಅಂತಕ್ಕಂಥದ್ದು ಇದರ ಹೆಸರಾಗಿರುತ್ತೆ. ಸೊ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಆರ್ಟಿಕಲ್ ಯಾವುದು ಅಂದರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಕರಿತೇವೆ, ಅಥವಾ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಕರಿತೇವೆ. ಸೊ ಈ ಒಂದು ತಿದ್ದುಪಡಿಯನ್ನ ಮಾಡಿರ್ತಕ್ಕಂಥದ್ದು 2019ರಲ್ಲಿ. ಮತ್ತೆ ಯಾಕೆ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಸೊ ಈ ಒಂದು ಪ್ರೋಸೆಸ್ ಅನ್ನ ಈಗ ಪ್ರಾರಂಭ ಮಾಡಿರುವ ಕಾರಣದಿಂದ ಸೊ ಈ ಒಂದು ಕಾಯ್ದೆಯ ಬಗ್ಗೆ ನಾವು ಮತ್ತೊಮ್ಮೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಕಾಯ್ದೆ ಏನಿದೆ, ಸೊ ಇದು ನಿಮ್ಮ ಸ್ಟ್ಯಾಟಿಕ್ ಪಾರ್ಟ್ ಆಫ್ ದಿ ಎಕ್ಸಾಮ್ಸ್ ಆಗಿರ್ಬೋದು, ಮತ್ತೆ ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗ್ ಮತ್ತೆ ಎಸ್ಸೆ ರೈಟಿಂಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಕಾಂಟೆಂಟ್ಸ್ ಅನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಹಾಗಿದ್ರೆ ಈ ಒಂದು ಕಾಯ್ದೆಯನ್ನ ನಾವೇನಂತ ಕರಿತೇವೆ ಅಂದ್ರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಅಂತ ಕರಿತೇವೆ. ಸೊ ಇದನ್ನ ಅಂಗೀಕಾರ ಮಾಡಿರ್ತಕ್ಕಂಥದ್ದು ಡಿಸೆಂಬರ್ 11, 2019 ಅಲ್ಲಿ ಪಾಸ್ ಆಗಿರ್ತಕ್ಕಂಥ ಒಂದು ಕಾಯ್ದೆ ಇದಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಒರಿಜಿನಲ್ ಆಕ್ಟ್ ಅಂದ್ರೆ ಯಾವ ಕಾಯ್ದೆಯನ್ನ ಇವರು ತಿದ್ದುಪಡಿ ಮಾಡಿದ್ದಾರೆ ಅಂತ ಕೇಳಿದಾಗ ಸಿಟಿಸನ್ಶಿಪ್ ಆಕ್ಟ್ 1955 ಅಂತ ನಮಗೆ ಗೊತ್ತಿರಬೇಕಾಗಿರೋದು. ಅಂದ್ರೆ 1955ರ ಪೌರತ್ವ ಕಾಯ್ದೆಯನ್ನ ತಿದ್ದುಪಡಿ ಮಾಡುವುದರ ಮುಖಾಂತರ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗಿರುತ್ತೆ. ಸೊ ಈ ಒಂದು ಬದಲಾವಣೆಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಯಾವ ರೀತಿಯ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನು ಲಾಂಚ್ ಮಾಡಿರ್ತಾರೆ ಅಂದ್ರೆ CAA 2019 ಮತ್ತೆ ಒಂದು ವೆಬ್ ಪೋರ್ಟಲ್ ಅನ್ನ ಕೂಡ ಕ್ರಿಯೇಟ್ ಮಾಡಲಾಗಿರುತ್ತೆ. ಸೊ ಈಗ ನಾನು ಮೇನ್ ಪಾಯಿಂಟ್ಗೆ ಬರ್ತೇನೆ. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ಏನು? ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ನಮ್ಮ ಭಾರತ ದೇಶದ ಕೆಲವೊಂದು ನೈಬರಿಂಗ್ ಕಂಟ್ರೀಸ್ ಅಂದ್ರೆ ನೆರೆಹೊರೆಯ ರಾಷ್ಟ್ರಗಳು ಅಂತ ಕರಿತೇವೆ. ಸೊ ಆ ಒಂದು ರಾಷ್ಟ್ರಗಳಲ್ಲಿ ಕೆಲವೊಂದು ಧರ್ಮಗಳು ಪರ್ಸಿಕ್ಯೂಷನ್ ಆಗ್ತಾ ಇದ್ದಾರೆ. ಪರ್ಸಿಕ್ಯೂಷನ್ ಅಂದ್ರೆ ಕಿರುಕುಳಕ್ಕೆ ಒಳಗಾಗ್ತಾ ಇರ್ತಕ್ಕಂಥ ಕೆಲವೊಂದು ಮೈನಾರಿಟಿ ರಿಲಿಜಿಯನ್ಸ್ ಇರ್ತವೆ. ಆ ಮೈನಾರಿಟಿ ರಿಲಿಜಿಯನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಭಾರತ ದೇಶದಲ್ಲಿ ನೆಲೆಸಿದ್ದರೆ ಅವರಿಗೆ ಮಾತ್ರ ಪೌರತ್ವವನ್ನ ನೀಡ್ತಕ್ಕಂಥ ಒಂದು ತಿದ್ದುಪಡಿಯನ್ನ ನಾವು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಅಂತ ಕರಿತೇವೆ. ಹಾಗಿದ್ರೆ ಆ ಧರ್ಮಗಳು ಯಾವುವು ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಆ ಧರ್ಮಗಳು ಯಾವ್ದ್ಯಾವ್ದು ಅಂದ್ರೆ ಹಿಂದೂಸ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಜೈನರಾಗಿರ್ಬೋದು, ಪಾರ್ಸೀಸ್ ಆಗಿರ್ಬೋದು ಅಥವಾ ಕ್ರಿಶ್ಚಿಯನ್ಸ್ ಆಗಿರ್ಬೋದು. ಈ 6 ಧರ್ಮಗಳಿಗೆ ಸೇರಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ನಮ್ಮ ಭಾರತ ದೇಶದಲ್ಲಿ ನೆಲೆಸಿರಬೇಕಾಗಿರುತ್ತೆ. ಹಾಗಿದ್ರೆ ಯಾವ ರಾಷ್ಟ್ರಗಳಿಂದ ಮಾತ್ರ ಅವರು ಬಂದಿರಬೇಕಾಗಿರುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತೆ ಆಫ್ಘಾನಿಸ್ತಾನ್ ಈ 3 ರಾಷ್ಟ್ರಗಳು ಮಾತ್ರ. ಈ 3 ರಾಷ್ಟ್ರಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಮುಸ್ಲಿಂ ಮೆಜಾರಿಟಿ ಕಂಟ್ರೀಸ್ ಅಂತ ಕರಿತೇವೆ. ಸೊ ಅಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಾಗಿರ್ತಾರೆ. ಆ ಬಹುಸಂಖ್ಯಾತರಾಗಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಬೇರೆ ಧರ್ಮಗಳಿಗೆ ಕಿರುಕುಳ ಆಗುತ್ತಿರುವ ಕಾರಣದಿಂದ ಅವರು ಆ ದೇಶವನ್ನ ಬಿಟ್ಟು ನಮ್ಮ ಭಾರತ ದೇಶದಲ್ಲಿ ಕಾನೂನು ಬಾಹಿರವಾಗಿ ನೆಲೆಸಿರ್ತಾರೆ. ಅಂದ್ರೆ ಪೌರತ್ವವನ್ನ ಹೊಂದದೆ ಇಲ್ಲಿ ನೆಲೆಸಿರ್ತಾರೆ. ಸೊ ಅವರಿಗೆ ಅಧಿಕೃತವಾಗಿ ಪೌರತ್ವವನ್ನ ನೀಡ್ತಕ್ಕಂಥ ಕಾಯ್ದೆಯನ್ನ ನಾವು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಕಾಯ್ದೆಯನ್ನ ನಾವೇನಂತ ಕರಿತೇವೆ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಸಿಟಿಸನ್ಶಿಪ್ ಅಂತ ಕರಿತೇವೆ. ಅಂದ್ರೆ ಅವರಿಗೆ ಪೌರತ್ವವನ್ನ ತುಂಬಾ ಕ್ಷಿಪ್ರ ವೇಗದಲ್ಲಿ ಕೊಡ್ತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ಬಟ್ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಸೊ ಕೆಲವೊಂದು 3-4 ಡೇಸ್ ಹಿಂದೆ ಈ ರಾಷ್ಟ್ರಗಳಿಂದ ಬಂದಿರತಕ್ಕಂಥ ಮೈನಾರಿಟೀಸ್ಗಳಿಗೂ ಕೂಡ ಪೌರತ್ವವನ್ನ ಕೊಡ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಆ ತರ ಸಿಸ್ಟಮ್ ಇರೋದಿಲ್ಲ. ಅದಕ್ಕೊಂದು ಡೆಡ್ ಲೈನ್ ಇರುತ್ತೆ. ಆ ಡೆಡ್ ಲೈನ್ ಏನು ಅಂದ್ರೆ 31 ಡಿಸೆಂಬರ್ 2014 ಗಿಂತ ಮುಂಚೆ ಬಂದಿರಬೇಕಾಗಿರುತ್ತೆ. ಅಂದ್ರೆ 2014 ಡಿಸೆಂಬರ್ 31ನೇ ತಾರೀಕಿಗಿಂತ ಮುಂಚೆ ಅವರು ನಮ್ಮ ಭಾರತ ದೇಶಕ್ಕೆ ಬಂದಿದ್ದರೆ ಮಾತ್ರ ಸೊ ಅವರಿಗೆ ಪೌರತ್ವವನ್ನು ನೀಡಲಾಗುತ್ತೆ. ಸೊ ಯಾರಿಗೆ ಅಂದ್ರೆ ಈ 3 ರಾಷ್ಟ್ರಗಳಿಗೆ ಮಾತ್ರ ಸಂಬಂಧಪಟ್ಟಿರಬೇಕು.
ಹೊಂದಿರಬೇಕು. ಸೊ ಆದ್ಮೇಲೆ ಈ 6 ಧರ್ಮಗಳಿಗೆ ಮಾತ್ರ ಸಂಬಂಧಿಸಿದ್ದರೆ ಮಾತ್ರ ಸೊ ಅವರಿಗೆ ಪೌರತ್ವವನ್ನ ನೀಡ್ತಕ್ಕಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಹಾಗಿದ್ರೆ ನಮ್ಗೆ ಗೊತ್ತಾಯ್ತು 2014ಗಿಂತ ಮುಂಚೆ ಅವರು ಬಂದಿರಬೇಕಾಗಿರುತ್ತೆ. ಸೊ ಈ ಒಂದು ಕಾಯ್ದೆ ಅಂಗೀಕಾರ ಆಗಿರ್ತಕ್ಕಂಥದ್ದು 2019 ಆಗಿರುತ್ತೆ. ಸೊ ಅಂದ್ರೆ ಟೋಟಲ್ ವ್ಯಾಲಿಡಿಟಿ ಅಂದ್ರೆ ಅವರು ಮಿನಿಮಮ್ ನಮ್ಮ ಭಾರತ ದೇಶದಲ್ಲಿ ಎಷ್ಟು ವರ್ಷ ನೆಲೆಸಿರ್ಬೇಕಂದ್ರೆ ಸೊ 14 ಇಂದ 19ಗೆ 5 ಇಯರ್ಸ್ ಗ್ಯಾಪ್ ಬರುತ್ತೆ. ಸೊ ಕನಿಷ್ಠ ಪಕ್ಷ ಅವರು 5 ವರ್ಷಗಳ ಕಾಲ ನಮ್ಮ ಭಾರತ ದೇಶದಲ್ಲಿ ನೆಲೆಸಿರ್ಬೇಕಾಗಿರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಫಾಸ್ಟ್ ಟ್ರ್ಯಾಕ್ ಅಂತ ಕರಿತೇವೆ. ಸೊ ಫಾಸ್ಟ್ ಟ್ರ್ಯಾಕ್ ಅಂತ ಯಾಕೆ ಕರಿತೇವೆ ಅಂದ್ರೆ ಅದರ್ವೈಸ್ ನಮ್ಮ ಭಾರತ ದೇಶದ ಪೌರತ್ವವನ್ನ ಪಡೆದುಕೊಳ್ಳಿಕ್ಕೆ 11 ಇಯರ್ಸ್ ವೇಟ್ ಮಾಡಬೇಕಾಗಿರುತ್ತೆ. ಸೊ 11 ಇಯರ್ಸ್ ಅಲ್ಲಿ ನಾವು 6 ಮೈನಸ್ ಮಾಡಿದಾಗ 5 ವರ್ಷಗಳ ಕಾಲ ಅವರು ನೆಲೆಸಿದ್ದರೆ ಸಾಕು. ಸೊ ಅವರಿಗೆ ಪೌರತ್ವವನ್ನ ನೀಡ್ತಕ್ಕಂಥ ಒಂದು ಕಾಯ್ದೆಯನ್ನ ಈಗ ಅಂಗೀಕಾರ ಮಾಡಲಾಗಿರುತ್ತೆ. ಹಾಗಿದ್ರೆ ಪೌರತ್ವಕ್ಕೂ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ಗೂ ಇರ್ತಕ್ಕಂಥ ಕೆಲವೊಂದು ಸಂಬಂಧಗಳೇನು ಅಂದರೆ ನಮ್ಮ ಸಂವಿಧಾನದಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ನಾವೆಲ್ಲೋತ್ತೇವೆ. ಸೊ ನಾವೆಲ್ಲೋತ್ತೀವಿ ಅಂದರೆ ಪಾರ್ಟ್ 2 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಭಾರತ ದೇಶದ ಸಂವಿಧಾನದ ಭಾಗ 2ರಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಆರ್ಟಿಕಲ್ ನಂಬರ್ಸ್ ಅನ್ನ ಕೇಳಿದಾಗ ಆರ್ಟಿಕಲ್ ನಂಬರ್ 5 to 11 ಅಂದರೆ 5ರಿಂದ 11ರವರೆಗೆ ಇರತಕ್ಕಂಥ ಪರಿಚ್ಛೇದಗಳಲ್ಲಿ ನಾವು ಈ ಒಂದು ಪೌರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ನೋಡಬಹುದಾಗಿರುತ್ತೆ. ಸೊ ಯಾರು ನಮ್ಮ ಭಾರತ ದೇಶದ ಪ್ರಜೆಯಾಗಿರಬಹುದು ಅಂತಕ್ಕಂಥ ಮಾಹಿತಿಯನ್ನ ಪಾರ್ಟ್ 2 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಅಡಿಯಲ್ಲಿ ಬರ್ತಕ್ಕಂಥ ವಿಧಿ ಸಂಖ್ಯೆ 5ರಿಂದ 11ರವರೆಗೆ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇಲ್ಲಿ 2 ಆರ್ಟಿಕಲ್ಸ್ ಮಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದನ್ನ ನಾವು ಆರ್ಟಿಕಲ್ 11 ಅಂತ ಕರಿತೇವೆ ಅಥವಾ ವಿಧಿ 11 ಅಂತ ಕರಿತೇವೆ. ಸೊ ಆರ್ಟಿಕಲ್ 11 ಏನ್ ಹೇಳುತ್ತೆ ಅಂದ್ರೆ ಸೊ ಇಟ್ ಕ್ಲಿಯರ್ಲಿ ಸೇಸ್ ದಟ್ ದಿ ಪಾರ್ಲಿಮೆಂಟ್ ಹ್ಯಾಸ್ ಅಲ್ಟಿಮೇಟ್ ಲಾ ಇನ್ ರಿಲೇಶನ್ಶಿಪ್ ಟು ಆಕ್ವಿಸಿಷನ್ ಟರ್ಮಿನೇಷನ್ ಆಫ್ ಇಂಡಿಯನ್ ಸಿಟಿಸನ್ಶಿಪ್ ಅಂದ್ರೆ ನಮ್ಮ ಭಾರತ ದೇಶದ ಪೌರತ್ವವನ್ನ ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಅಂದ್ರೆ ಯಾರಿಗಾದ್ರೂ ಪೌರತ್ವವನ್ನ ಕೊಡುವಲ್ಲಿ ಅಥವಾ ಅದನ್ನ ಟರ್ಮಿನೇಟ್ ಅಂದ್ರೆ ಮುಕ್ತಾಯ ಮಾಡುವಲ್ಲಿ ಸಂಸತ್ತಿಗೆ ಅಂತಿಮ ಕಾನೂನುಗಳನ್ನ ರೂಪಿಸ್ತಕ್ಕಂಥ ಒಂದು ಅಧಿಕಾರವನ್ನ ಆರ್ಟಿಕಲ್ 11 ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಇವಾಗ ನನಗೊಂದು ಪ್ರಶ್ನೆ ಬರುತ್ತೆ, ಹಾಗಿದ್ರೆ ಸರ್ಕಾರ ಈ ಒಂದು ಕಾನೂನುಗಳನ್ನ ತಿದ್ದುಪಡಿ ಮಾಡುವುದರ ಮುಖಾಂತರ ನಾನು ನನ್ನ ಪೌರತ್ವವನ್ನ ಕಳೆದುಕೊಳ್ಳುವ ರೀತಿಯಲ್ಲಿ ಮಾಡಬಹುದಾ ಅಂತಕ್ಕಂಥ ಒಂದು ಡೌಟ್ ಬರುತ್ತೆ. ಸೊ ಅದಕ್ಕೆ ಒಂದು ಪ್ರೊಟೆಕ್ಷನ್ ಅನ್ನ ನಮ್ಮ ಸಂವಿಧಾನ ಕೊಟ್ಟಿರುತ್ತೆ. ಸೊ ಆ ಪ್ರೊಟೆಕ್ಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಟಿಕಲ್ 10 ಅಥವಾ ವಿಧಿ 10 ಅಂತ ಕರಿತೇವೆ. ಸೊ ಆರ್ಟಿಕಲ್ 10 ಏನ್ ಹೇಳುತ್ತೆ ಅಂದ್ರೆ ಇಫ್ ಯು ಆರ್ ಆಲ್ರೆಡಿ ದ ಸಿಟಿಸನ್ ಆಫ್ ಇಂಡಿಯಾ ನ್ಯೂ ಲಾ ವಿಲ್ ನಾಟ್ ಅಫೆಕ್ಟ್ ಯುವರ್ ಸಿಟಿಸನ್ಶಿಪ್ ಅಂದ್ರೆ ನೀವು ಆಲ್ರೆಡಿ ಭಾರತ ದೇಶದ ಪೌರತ್ವವನ್ನ ಪಡೆದುಕೊಂಡಿದ್ದಾರೆ. ಸೊ ಅವರು ಮಾಡ್ತಕ್ಕಂಥ ಬದಲಾವಣೆಗಳಿಂದ ನಮ್ಮ ಪೌರತ್ವವನ್ನ ಅವರು ಕಿತ್ತುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಅಂತಕ್ಕಂಥ ಪ್ರೊಟೆಕ್ಷನ್ ಅನ್ನು ನಾವು ಆರ್ಟಿಕಲ್ ನಂಬರ್ 10 ಅಲ್ಲಿ ನೋಡಬಹುದಾಗಿರುತ್ತೆ. ಬಟ್ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಟೆರರಿಸಮ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆದಾಗ ಸೊ ದೇ ಕ್ಯಾನ್ ಟರ್ಮಿನೇಟ್ ಆರ್ ಸಿಟಿಸನ್ಶಿಪ್ ಅನ್ನ ಟರ್ಮಿನೇಟ್ ಮಾಡ್ತಕ್ಕಂಥ ರೈಟ್ಸ್ ಇರುತ್ತೆ. ಬಟ್ ನಾನು ನಮ್ಮ ದೇಶಕ್ಕೆ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡದಿದ್ದಲ್ಲಿ ಸೊ ಅವರು ಆರ್ಟಿಕಲ್ 11 ಅನ್ನ ಉಪಯೋಗಿಸಿಕೊಂಡು ನನ್ನ ಒಂದು ಸಿಟಿಸನ್ಶಿಪ್ ಅನ್ನ ಟರ್ಮಿನೇಟ್ ಮಾಡ್ತಕ್ಕಂಥ ಬದಲಾವಣೆಗಳನ್ನ ಮಾಡ್ತಕ್ಕಂಥ ಅಧಿಕಾರವನ್ನ ಪಾರ್ಲಿಮೆಂಟ್ಗೆ ಕೊಟ್ಟಿರೋದಿಲ್ಲ. ಸೊ ಆಕ್ಚುಲಿ ಈ ಒಂದು ಕಾಯ್ದೆ ಬಂದಾಗ ಒಂದು ಮುಸ್ಲಿಂ ಕಮ್ಯುನಿಟಿಯಲ್ಲಿ ಒಂದು ಆತಂಕ ಬಂದಿತ್ತು ಬಿಕಾಸ್ ಆಫ್ ದಿ ರ್ಯೂಮರ್ ಏನು ಅಂದ್ರೆ ಸೊ ನಮ್ಮ ಒಂದು ಸಿಟಿಸನ್ಶಿಪ್ಗೆ ಧಕ್ಕೆ ಆಗುತ್ತೆ ಅಂತಕ್ಕಂಥ ಒಂದು ರ್ಯೂಮರ್ ಬಂದಿತ್ತು. ಆ ರ್ಯೂಮರ್ ಕಂಪ್ಲೀಟ್ ಆಗಿ ಸುಳ್ಳಾಗಿರುತ್ತೆ. ಕಾರಣ ಏನು ಅಂದ್ರೆ ಸೊ ನಾವು ಆಲ್ರೆಡಿ ನಮ್ಮ ಭಾರತ ದೇಶದ ಪೌರತ್ವವನ್ನು ಹೊಂದಿದ್ದರೆ ಸೊ ಯಾವ ಕಮ್ಯುನಿಟಿ ಆಗಿದ್ರು ಪರವಾಗಿಲ್ಲ. ಸೊ ಆರ್ಟಿಕಲ್ 11 ಅನ್ನ ಉಪಯೋಗಿಸಿಕೊಂಡು ಸರ್ಕಾರ ಯಾವುದೇ ಬದಲಾವಣೆಗಳನ್ನ ಮಾಡಿದರೂ ಕೂಡ ನಮ್ಮ ಪೌರತ್ವವನ್ನ ಕಳೆದುಕೊಳ್ಳುವ ಹಾಗೆ ಬದಲಾವಣೆಗಳನ್ನ ಮಾಡ್ತಕ್ಕಂಥ ಅಧಿಕಾರವನ್ನ ಸಂಸತ್ತಿಗೆ ನೀಡಲಾಗಿರುವುದಿಲ್ಲ. ಹಾಗಿದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ಇವಾಗ ಅವರು ನಮ್ಮ ಈ ಒಂದು ನಮ್ಮ ಭಾರತ ದೇಶದ ಪೌರತ್ವವನ್ನ ಪಡೆದುಕೊಳ್ಬೇಕಾಗಿದ್ರೆ ಕೆಲವೊಂದು ದಾಖಲೆಗಳನ್ನ ಕೊಡಬೇಕಾಗಿರುತ್ತೆ. ದಾಖಲೆಗಳು ಏನಕ್ಕೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಒಂದು ಅವರು ಈ 3 ದೇಶಕ್ಕೆ ಸಂಬಂಧಪಟ್ಟಿದ್ದವರು ಅಂತ ಪ್ರೂವ್ ಮಾಡಬೇಕು. ಅದ್ಯಾವ್ದು ಪಾಕಿಸ್ತಾನ್, ಆಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಈ 3ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಅನ್ನೋದನ್ನ ಪ್ರೂವ್ ಮಾಡಬೇಕು. ಎರಡನೇದು 31 ಡಿಸೆಂಬರ್ 2014ಗಿಂತ ಮುಂಚೆನೆ ಬಂದಿದ್ದಾರೆ ಅನ್ನೋದನ್ನ ಅವರು ಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಮೂರನೇದು ಆ 6 ಧರ್ಮಗಳನ್ನ ನಾನೇನ್ ಮೆನ್ಷನ್ ಮಾಡಿದ್ದೇನೆ ಆ ಕಮ್ಯುನಿಟಿಗೆ ಮಾತ್ರ ಸೇರಿದ್ದಾರೆ ಅಂತಕ್ಕಂಥದ್ದನ್ನ ಅವ್ರು ಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಆ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಾಗ ಮಾತ್ರ ಅವರಿಗೆ ಅಧಿಕೃತವಾಗಿ ನಮ್ಮ ಭಾರತ ದೇಶದ ಪೌರತ್ವವನ್ನ ನೀಡಲಾಗುತ್ತೆ. ಸೊ ಅದರಲ್ಲಿ ಫಸ್ಟ್ನೇದನ್ನ ನ್ಯಾಷನಾಲಿಟಿನ ಪ್ರೂವ್ ಮಾಡಬೇಕು. ಅಂದ್ರೆ ಆಫ್ಘಾನಿಸ್ತಾನ, ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನ ಸೊ ಈ 3ರಲ್ಲಿ ಒಂದು ರಾಷ್ಟ್ರಕ್ಕೆ ಸೇರಿದವರು ಅನ್ನೋದನ್ನ ಆ ರಾಷ್ಟ್ರದವರು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಅಧಿಕೃತ ದಾಖಲೆಯನ್ನ ಅವರು ಕೊಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಾದ್ರೆ ನಾವು ಆಧಾರ್ ಕಾರ್ಡ್ ಅಥವಾ ವೋಟರ್ ಕಾರ್ಡ್ ಅನ್ನ ತೋರಿಸುವ ಮುಖಾಂತರ ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು
ಸೊ ನಾವು ಭಾರತ ದೇಶದ ಪೌರರು ಅನ್ನೋದನ್ನ ಪ್ರೂವ್ ಮಾಡಬಹುದಾಗಿರುತ್ತೆ. ಸೊ ಅದೇ ರೀತಿ ಈ 3 ರಾಷ್ಟ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರದ ಅಧಿಕೃತ ದಾಖಲೆಯನ್ನ ಅವರು ಕೊಟ್ಟು ಈ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದ್ದವರು ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಎರಡನೇದು ಈ ಒಂದು ಡೇಟ್ ಅಂದ್ರೆ ಡಿಸೆಂಬರ್ 31, 2014 ಗಿಂತ ಮುಂಚೆನೆ ಬಂದಿದ್ದಾರೆ ಅನ್ನೋದಕ್ಕೆ ಸೊ ಅವರು ನಮ್ಮ ಭಾರತ ದೇಶಕ್ಕೆ ಎಂಟರ್ ಆಗಿದ್ದಾಗ ಸೊ ನಮ್ಮ ಭಾರತ ದೇಶದ ಯಾವ್ದಾದ್ರೂ ಅಥಾರಿಟಿ ಅಧಿಕೃತವಾಗಿ ಕೊಟ್ಟಿರ್ತಕ್ಕಂಥ ದಾಖಲೆಯನ್ನ ಕೊಡುವುದರ ಮುಖಾಂತರ ಸೊ ಈ ಕಟ್ ಆಫ್ ಡೇಟ್ ಗಿಂತ ಮುಂಚೆ ಬಂದಿದ್ದೇವೆ ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಇದು ಸೆಕೆಂಡ್ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಮೂರನೇ ಡಾಕ್ಯುಮೆಂಟ್ ಏನು ಅಂದ್ರೆ ಅವರು ತಮ್ಮ ಧರ್ಮವನ್ನ ಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಅವರು ಏನೋ ಯಾವ ಕಮ್ಯುನಿಟಿಗೆ ಸೇರಿದ್ದಾರೆ ಅಂದ್ರೆ ನಾನು ಹೇಳಿರ್ತಕ್ಕಂಥ 6 ಧರ್ಮದ ವ್ಯಕ್ತಿಗಳಿಗೆ ಮಾತ್ರ ಈಗ ಅಂಗೀಕಾರವನ್ನ ಮಾಡಲಾಗಿರುತ್ತೆ. ಸೊ ಈ ಲೋಕಲಿ ರೆಪ್ಯೂಟೆಡ್ ಕಮ್ಯುನಿಟಿ ಇನ್ಸ್ಟಿಟ್ಯೂಷನ್ಸ್ ಇರ್ತವೆ ಅಂದ್ರೆ ಆ ಒಂದು ಸ್ಥಳೀಯ ಮಟ್ಟದಲ್ಲಿ ಕೆಲವೊಂದು ಧಾರ್ಮಿಕ ಸಂಸ್ಥೆಗಳಿರ್ತವೆ. ಸೊ ಆ ಧಾರ್ಮಿಕ ಸಂಸ್ಥೆಗಳಿಂದ ಪಡೆದುಕೊಂಡಿರ್ತಕ್ಕಂಥ ಅಧಿಕೃತ ದಾಖಲಾತಿಗಳನ್ನ ಅವರು ತಮ್ಮ ಧರ್ಮವನ್ನ ಪ್ರೂವ್ ಮಾಡಲಿಕ್ಕೆ ಅವರು ದಾಖಲಾತಿ ಕೊಡಬೇಕಾಗಿರುತ್ತೆ. ಸೊ ಈ 3 ದಾಖಲಾತಿಗಳನ್ನ ಕೊಟ್ಟರೆ ಮಾತ್ರ ಅವರಿಗೆ ನಮ್ಮ ಭಾರತ ದೇಶದಲ್ಲಿ ಅಧಿಕೃತವಾಗಿ ಪೌರತ್ವವನ್ನು ನೀಡ್ತಕ್ಕಂಥ ಒಂದು ಅಂಗೀಕಾರವನ್ನ ಮಾಡಲಾಗಿರುತ್ತೆ. ಸೊ ಅದರ ಜೊತೆಗೆ ಇನ್ನೊಂದು ಕಂಡೀಷನ್ ಕೂಡ ಇರುತ್ತೆ. ಆ ಕಂಡೀಷನ್ ಏನು ಅಂದ್ರೆ ಸೊ ಯಾರು ಈ ಒಂದು ಕಾಯ್ದೆಯ ಅಡಿಯಲ್ಲಿ ಪೌರತ್ವವನ್ನ ನಮ್ಮ ಭಾರತ ದೇಶದಲ್ಲಿ ಸ್ವೀಕಾರ ಮಾಡ್ತಾರೆ ದೇ ಶುಡ್ ಇರ್ರಿವೋಕಬಲಿ ರಿನೌನ್ಸ್ ದಿ ಎಕ್ಸಿಸ್ಟಿಂಗ್ ಸಿಟಿಸನ್ಶಿಪ್ ಅಂದ್ರೆ ಸೊ ಬದಲಾಯಿಸಲಾಗದಂತೆ ಅವರು ತಮ್ಮ ಒರಿಜಿನಲ್ ಸಿಟಿಸನ್ಶಿಪ್ ಏನಿರುತ್ತೆ ಅಂದ್ರೆ ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು ಅಥವಾ ಬಾಂಗ್ಲಾದೇಶ ಆಗಿರ್ಬೋದು ಸೊ ಆ 3 ರಾಷ್ಟ್ರಗಳ ಯಾವುದೇ ರಾಷ್ಟ್ರವಾಗಿರ್ಬೋದು ಅವುಗಳ ಸಿಟಿಸನ್ಶಿಪ್ ಅಥವಾ ಪೌರತ್ವವನ್ನ ಕಡ್ಡಾಯವಾಗಿ ಅವರು ಕಳೆದುಕೊಳ್ಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ದೇ ಶುಡ್ ಆಕ್ಸೆಪ್ಟ್ ಇಂಡಿಯಾ ಹ್ಯಾಸ್ ದೇರ್ ಪರ್ಮನೆಂಟ್ ಹೋಮ್ ಭಾರತವನ್ನ ತಮ್ಮ ಶಾಶ್ವತ ನೆಲೆಯಾಗಿ ಅಂಗೀಕಾರ ಮಾಡಲಿಕ್ಕೆ ಅವರು ತಯಾರಿ ಇದ್ದರೆ ಮಾತ್ರ ಸೊ ಈ ಒಂದು ಪೌರತ್ವವನ್ನ ಅವರಿಗೆ ನೀಡಲಾಗುತ್ತೆ. ಸೊ ಹಾಗಿದ್ರೆ ಹೂ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಯಾರು ಬರೋದಿಲ್ಲ ಅಂತಕ್ಕಂಥದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಯಾರು ಬರೋದಿಲ್ಲ ಅಂದ್ರೆ ಸ್ಕೆಡ್ಯೂಲ್ 6 ಅಂತ ಕರಿತೇವೆ ಅಂದ್ರೆ ಕೆಲವೊಂದು ಕೌನ್ಸಿಲ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 6ನೇ ಸ್ಕೆಡ್ಯೂಲ್ ನ ಅಡಿಯಲ್ಲಿ ಕೆಲವೊಂದು ಸ್ವಾಯತ್ತ ಮಂಡಳಿಗಳನ್ನ ಅವರು ತಯಾರು ಮಾಡಿರ್ತಾರೆ. ಸೊ ಈ ಸ್ಕೆಡ್ಯೂಲ್ 6 ನ ಅಡಿಯಲ್ಲಿರ್ತಕ್ಕಂಥ ಒಂದು ಆಟೋನಾಮಸ್ ಕೌನ್ಸಿಲ್ಗಳು ಈ ಒಂದು ಕಾಯ್ದೆಗೆ ಒಳಪಡದಿರುವ ಪ್ರದೇಶಗಳಾಗಿರ್ತವೆ. ಆ ಸ್ಕೆಡ್ಯೂಲ್ 6 ಒಳಗಡೆ ಇರ್ತಕ್ಕಂಥ ಕೆಲವೊಂದು ಪ್ರದೇಶಗಳು ಯಾವುದು ಅಂದ್ರೆ ಕಾರ್ಬಿ ಆಂಗ್ಲಾಂಗ್ ಅಂತ ಕರಿತೇವೆ, ದಿಲಾ ಹಸಾವೋ ಮತ್ತೆ ಬೋಡೋ ಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಅಂತ ಕರಿತೇವೆ. ಸೊ ಇವು 3 ಕೂಡ ಎಲ್ಲಿರ್ತವೆ ಅಂದ್ರೆ ಅಸ್ಸಾಂನಲ್ಲಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳಾಗಿರ್ತವೆ. ಸೊ ಅದಾದ್ಮೇಲೆ ಮೇಘಾಲಯದಲ್ಲಿ ಬರ್ತಕ್ಕಂಥ ಗಾರೋ ಹಿಲ್ಸ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ತ್ರಿಪುರಾದಲ್ಲಿರ್ತಕ್ಕಂಥ ಕೆಲವೊಂದು ಟ್ರೈಬಲ್ ಪಾಪ್ಯುಲೇಷನ್ ಅಥವಾ ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರದೇಶಗಳು ಸೊ ಈ ಒಂದು ತಿದ್ದುಪಡಿಗೆ ಒಳಪಡದೆ ಇರ್ತಕ್ಕಂಥ ಕೆಲವೊಂದು ಪ್ರದೇಶಗಳಾಗಿರ್ತವೆ. ಸೊ ಈ ಮ್ಯಾಪ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತೆ ಮಿಜೋರಾಂ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳನ್ನ ನಾವು ಸ್ಕೆಡ್ಯೂಲ್ 6 ಅಂತ ಕರಿತೇವೆ. ಸೊ ಈ ಲೈಟ್ ಗ್ರೀನ್ ಕಲರ್ ಪ್ಯಾಚಸ್ ನೀವೇನ್ ನೋಡ್ತಾ ಇದ್ದೀರಾ ಸೊ ಈ ಭಾಗಗಳನ್ನ ನಾವು ಸ್ಕೆಡ್ಯೂಲ್ 6 ನ ಅಡಿಯಲ್ಲಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳು ಅಂತ ಕರಿತೇವೆ. ಸೊ ಈ ಪ್ರದೇಶಗಳು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ನ ಒಳಗಡೆ ಬರದೇ ಇರತಕ್ಕಂಥ ಪ್ರದೇಶಗಳಾಗಿರ್ತವೆ. ಈ ಡಾರ್ಕ್ ಬ್ಲೂ ಇರತಕ್ಕಂಥ ಪ್ರದೇಶಗಳು ಸೊ ಇದು ಮಿಜೋರಾಂ, ಮಣಿಪುರ್, ನಾಗಾಲ್ಯಾಂಡ್ ಮತ್ತೆ ಅರುಣಾಚಲ್ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರದೇಶಗಳನ್ನ ನಾವು ILP ಸ್ಟೇಟ್ಸ್ ಅಂತ ಕರಿತೇವೆ ಅಂದ್ರೆ ಇನ್ನರ್ ಲೈನ್ ಪರ್ಮಿಟ್ ಸ್ಟೇಟ್ಸ್ ಅಂತ ಕರಿತೇವೆ. ಸೊ ಈ ರಾಜ್ಯಗಳಿಗೆ ನಾನು ಎಂಟರ್ ಆಗಬೇಕಾಗಿದ್ರೆ ಅಂದ್ರೆ ನಾನು ಭಾರತ ದೇಶದ ಪೌರತ್ವ ಆಗಿದ್ದರೂ ಕೂಡ ಅಂದ್ರೆ ಸಿಟಿಸನ್ ಆಫ್ ಇಂಡಿಯಾ ಆಗಿದ್ದರೂ ಕೂಡ ಸೊ ಈ ಇನ್ನರ್ ಲೈನ್ ಆಫ್ ಪರ್ಮಿಟ್ ಸ್ಟೇಟ್ಸ್ಗೆ ನಾನು ಎಂಟರ್ ಆಗಬೇಕಾಗಿದ್ರೆ ಸೊ ಎಂಟ್ರಿ ಪರ್ಮಿಟ್ ಅನ್ನ ನಾನು ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಮಿನಿಮಮ್ ಇಷ್ಟು ದಿನ ಮಾತ್ರ ಸ್ಟೇ ಮಾಡಲಿಕ್ಕೆ ನನಗೆ ಅವಕಾಶ ಕೊಡ್ತಾರೆ, ಆಮೇಲೆ ನಾನು ವಾಪಸ್ ಬರಬೇಕಾಗಿರುತ್ತೆ. ಸೊ ಈ ಪ್ರದೇಶಗಳು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ನ ಅಡಿಯಲ್ಲಿ ಬರದೇ ಇರತಕ್ಕಂಥ ಪ್ರದೇಶಗಳಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಮೈನಾರಿಟಿಯನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂದ್ರೆ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳ ಒಂದು ಸಂಸ್ಕೃತಿ ಏನಿರುತ್ತೆ ಸೊ ಅದು ನಾಶ ಆಗಬಾರ್ದು ಅಂತಕ್ಕಂಥ ಒಂದು ಕಾರಣದಿಂದ ಸೊ ಈ ಒಂದು ಪದ್ಧತಿಯನ್ನ ಇಲ್ಲಿ ಮಾಡಲಾಗಿರುತ್ತೆ. CAA ಎಲ್ಲೆಲ್ಲಿಗೆ ಅಪ್ಲೈ ಆಗಲ್ಲ ಅಂತ ಕೇಳಿದಾಗ ನಿಮಗೆ ಇವೆರಡು ಪಾಯಿಂಟ್ ಗೊತ್ತಿರಬೇಕಾಗಿರುತ್ತೆ. ಸೊ ಒಂದು ಸ್ಕೆಡ್ಯೂಲ್ 6 ಮತ್ತೆ ಇನ್ನರ್ ಲೈನ್ ಪರ್ಮಿಟ್ಗಳು ಈ ಒಂದು ಕಾಯ್ದೆಗೆ ಒಳಪಡದೆ ಇರತಕ್ಕಂಥ ಪ್ರದೇಶಗಳು ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್ ILP ಸೊ ಇದು ಬರ್ತಕ್ಕಂಥದ್ದು ಎಲ್ಲಿ ಅಂತ ನಮ್ಗೆ ಗೊತ್ತಾಯ್ತು, ನಾರ್ತ್ ಈಸ್ಟರ್ನ್ ಈಶಾನ್ಯ ಭಾಗದಲ್ಲಿ ಬರ್ತಕ್ಕಂಥ ರಾಜ್ಯಗಳಾಗಿರ್ತವೆ. ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಿಜೋರಾಂ ಮತ್ತೆ ಮಣಿಪುರ ನಾನು ಮ್ಯಾಪ್ ನಲ್ಲಿ ತೋರಿಸಿದಾಗೆ ಸೊ ಈ ಪ್ರದೇಶಗಳಿಗೆ CAA ಅಪ್ಲಿಕಬಲ್ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ CAA ವಿರುದ್ಧ ಬಹಳಷ್ಟು ಪ್ರೊಟೆಸ್ಟ್ ಆಯ್ತು. ಆ ಪ್ರೊಟೆಸ್ಟ್ ಆಗ್ಲಿಕ್ಕೆ
ಕಾರಣಗಳೇನು ಅಂದ್ರೆ, ಸೊ ದಿಸ್ ಬಿಲ್ ಇಸ್ ಸೀನ್ ಆಸ್ ದಿ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಮುಸ್ಲಿಮ್ಸ್, ಅಂದ್ರೆ ಮುಸ್ಲಿಮರ ವಿರುದ್ಧ ತಾರತಮ್ಯವನ್ನ ತೋರಿಸ್ತಾ ಇದೆ ಅಂತಕ್ಕಂಥದ್ದು ಕೆಲವರ ವಾದವಾಗಿರುತ್ತೆ. ಯಾಕಂದ್ರೆ ಆ ಮೈನಾರಿಟಿ ರಿಲಿಜಿಯನ್ಸ್ ಗಳಲ್ಲಿ ನಾವು ಮುಸ್ಲಿಮ್ಸ್ ಅನ್ನ ಇನ್ಕ್ಲೂಡ್ ಮಾಡಿಲ್ಲ. ಬಟ್ ಸರ್ಕಾರ ಹೇಳ್ತಕ್ಕಂಥ ಡಿಫೆಂಡಿಂಗ್ ಪಾಯಿಂಟ್ ಏನು ಅಂದ್ರೆ, ಸೊ ನಾವು ಕರೆದುಕೊಳ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಮುಸ್ಲಿಂ ಮೆಜಾರಿಟಿ ಆಗಿರ್ತಕ್ಕಂಥ ರಾಷ್ಟ್ರಗಳು, ಅಂದ್ರೆ ಮುಸ್ಲಿಮರು ಬಹುಸಂಖ್ಯಾತರಾಗಿರುವ ಕಾರಣದಿಂದ ಸೊ ಅವ್ರಿಗೆ ಆ ಪ್ರೊಟೆಕ್ಷನ್ ಆ ರಾಷ್ಟ್ರಗಳಲ್ಲಿಯೇ ನೀಡಲಾಗ್ತಾ ಇರುತ್ತೆ. ಸೊ ಅದರಿಂದ ಅವರನ್ನ ಹೊರತುಪಡಿಸಿ ನಾವು ಬೇರೆ ಧರ್ಮದವರಿಗೆ ಈ ಒಂದು ಅವಕಾಶವನ್ನ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಭಾರತ ಸರ್ಕಾರದ ವಾದವಾಗಿರುತ್ತೆ. ಸೊ ಬಟ್ ಇವರು ಅಪೋಸ್ ಮಾಡ್ತಾ ಇರ್ತಕ್ಕಂಥ ಪಾಯಿಂಟ್ ಅನ್ನ ಏನಂತ ಹೇಳ್ತೇವೆ ಅಂದ್ರೆ, ರೈಟ್ ಟು ಈಕ್ವಾಲಿಟಿ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಸಮಾನತೆಯ ಹಕ್ಕು ಅಂತ ಇರುತ್ತೆ. ಸೊ ಆ ಒಂದು ರೈಟ್ ಟು ಈಕ್ವಾಲಿಟಿ ಅಂತಕ್ಕಂಥದ್ದು ವೈಲೇಟ್ ಆಗ್ತಾ ಇದೆ ಅನ್ನೋ ಪಾಯಿಂಟ್ ಅನ್ನ ಮೇಲೆ ಸೊ ಇದಕ್ಕೆ ಅಪೋಸಿಷನ್ ಅನ್ನ ವ್ಯಕ್ತಪಡಿಸಲಾಗಿರುತ್ತೆ. ಅದಾದ್ಮೇಲೆ ಬರೀ 3 ರಾಷ್ಟ್ರಗಳು ಮಾತ್ರವಲ್ಲ, ಇನ್ನೂ ಕೆಲವೊಂದು ರಾಷ್ಟ್ರಗಳು ಪಕ್ಕದಲ್ಲಿರ್ತಕ್ಕಂಥ ಟಿಬೆಟ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಮತ್ತೆ ಮ್ಯಾನ್ಮಾರ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಪ್ರಜೆಗಳಿಗೂ ಕೂಡ ಅವಕಾಶವನ್ನ ಕೊಡಬೇಕಾಗಿತ್ತು ಅಂತಕ್ಕಂಥದ್ದು ಇನ್ನೂ ಕೆಲವರು ಮಾಡ್ತಾ ಇರ್ತಕ್ಕಂಥ ಒಂದು ವಾದವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಾಯ್ದೆಯನ್ನ ಇವಾಗ ಎಕ್ಸಸೈಸ್ ಮಾಡ್ಲಿಕ್ಕೆ ಏನ್ ಸ್ಟಾರ್ಟ್ ಮಾಡಿದ್ರು, ಸೊ ತಮಿಳುನಾಡು ಏನ್ ಮಾಡಿರುತ್ತೆ ಅಂದ್ರೆ, ಸೊ ಈ ಒಂದು ಕಾಯ್ದೆಯನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನ ಅವರು ರಿಜೆಕ್ಟ್ ಮಾಡಿರ್ತಾರೆ. ಸೊ ಏನಕ್ಕೆ ರಿಜೆಕ್ಟ್ ಮಾಡಿರ್ತಾರೆ ಅಂದ್ರೆ, ಸೊ ರೈಟ್ ಟು ಈಕ್ವಾಲಿಟಿ ಅಂತ ನಾನು ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡಿದೆ ಅಂದ್ರೆ, ಕಾಂಟ್ರಡಿಕ್ಟ್ ಟು ದಿ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹೈಲೈಟಿಂಗ್ ಕನ್ಸರ್ನ್ಸ್ ಅಬೌಟ್ ಇಟ್ಸ್ ಇಂಪ್ಲಿಕೇಶನ್ ಫಾರ್ ಇಂಡಿಯನ್ ಸೊಸೈಟಿ. ಅಂದ್ರೆ ನಮ್ಮ ಒಂದು ಸಂವಿಧಾನದ ಮೂಲಭೂತ ತತ್ವಗಳಿಗೆ ಇದು ವಿರುದ್ಧವಾಗಿದೆ ಅನ್ನೋ ಪಾಯಿಂಟ್ ನ ಮೇಲೆ ತಮಿಳುನಾಡು ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗೋದಿಲ್ಲ ಅಂತಕ್ಕಂಥ ಅಪೋಸಿಷನ್ ಅನ್ನ ವ್ಯಕ್ತಪಡಿಸಿರುತ್ತೆ. ಈಗ ನಮಗೆ ಪ್ರಶ್ನೆ ಬರುತ್ತೆ, ಕೆನ್ ದೇ ಅಪೋಸ್ ಎನಿ ಲಾ? ಸೊ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಆಗಿರ್ತಕ್ಕಂಥ ಯಾವುದೇ ಒಂದು ಕಾನೂನನ್ನ ಯಾವುದೇ ಒಂದು ರಾಜ್ಯ ಸಾರಾಸಗಟಾಗಿ ತಿರಸ್ಕಾರ ಮಾಡಬಹುದಾ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆರ್ಟಿಕಲ್ 256 ಏನಂತ ಹೇಳುತ್ತಂದ್ರೆ, ನೋ ಸ್ಟೇಟ್ ಕ್ಯಾನ್ ರೆಫ್ಯೂಸ್, ಅಂದ್ರೆ ಯಾವುದೇ ರಾಜ್ಯವು ಕೇಂದ್ರ ಸರ್ಕಾರದ ವತಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಕಾನೂನನ್ನ ಸಾರಾಸಗಟಾಗಿ ರಿಜೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಎವ್ರಿ ಸ್ಟೇಟ್ ಈಸ್ ಸಪೋಸ್ ಟು ಒಬ್ಲೈಜ್, ಅಂದ್ರೆ ಪ್ರತಿಯೊಂದು ರಾಜ್ಯವು ಕಾನೂನುಗಳನ್ನ ಒಬ್ಲೈಜ್ ಮಾಡಲೇಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪಾಲಿಸೀಸ್, ನೀತಿಗಳನ್ನ ರಿಜೆಕ್ಟ್ ಮಾಡಬಹುದು. ಪಾಲಿಸೀಸ್ ಮಾಡ್ತಾರಲ್ವಾ, ಸೊ ಅವುಗಳನ್ನ ರಿಜೆಕ್ಟ್ ಮಾಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಮಾಡಿದ್ರು, ನಮ್ಮ ಕರ್ನಾಟಕದವರೇ ಅದನ್ನ ರಿಜೆಕ್ಟ್ ಮಾಡಿರ್ತಾರೆ. ಅದು ಕಾನೂನಲ್ಲ, ಅದೊಂದು ಪಾಲಿಸಿ ಆಗಿರುತ್ತೆ. ಬಟ್ ಕಾನೂನುಗಳನ್ನ ಯಾರು ಕೂಡ ರಿಜೆಕ್ಟ್ ಮಾಡ್ತಕ್ಕಂಥ ಅಧಿಕಾರವನ್ನ ರಾಜ್ಯಗಳಿಗೆ ಕೊಟ್ಟಿರೋದಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸಿಪ್ರಿ ಪ್ರಕಾರ 2019-23 ಅವಧಿಯಲ್ಲಿ ಯಾವ ದೇಶವು ವಿಶ್ವದ ಅಗ್ರ ಶಸ್ತ್ರಾಸ್ತ್ರ ಆಮದುದಾರನಾಗಿದೆ? ಸೊ ವಿಚ್ ಕಂಟ್ರಿ ವಾಸ್ ದ ವರ್ಲ್ಡ್ಸ್ ಟಾಪ್ ಆರ್ಮ್ಸ್ ಇಂಪೋರ್ಟರ್ ಫಾರ್ ದಿ ಪೀರಿಯಡ್ ಆಫ್ 2019 and 23 ಅಕಾರ್ಡಿಂಗ್ ಟು ಸಿಪ್ರಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶ ಈ ಒಂದು ಅವಧಿಯಲ್ಲಿ ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚಿನ ಆಮದನ್ನ, ಅಂದ್ರೆ ಈ ಒಂದು ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಅತ್ಯಂತ ಹೆಚ್ಚಿನ ಖರೀದಿ ಮಾಡ್ತಕ್ಕಂಥ ರಾಷ್ಟ್ರವನ್ನಾಗಿ ನಮ್ಮ ಭಾರತ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಸೊ ದಿನಾಂಕ ನೆನಪಿರ್ಲಿ, 2019 ಇಂದ 23 ಒಳಗಡೆ ಮಾಡಿರ್ತಕ್ಕಂಥ ಒಂದು ಸರ್ವೆ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶ 1ನೇ ಸ್ಥಾನದಲ್ಲಿ, 2ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ, 3ನೇ ಸ್ಥಾನದಲ್ಲಿ ಕತಾರ್, 4ನೇ ಸ್ಥಾನದಲ್ಲಿ ಉಕ್ರೇನ್ ಮತ್ತು 5ನೇ ಸ್ಥಾನದಲ್ಲಿ ನಾವು ಪಾಕಿಸ್ತಾನ ನೋಡಬಹುದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಸರ್ವೆಯಲ್ಲಿ, ಅಂದ್ರೆ 2014-18 ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಸರ್ವೆಯಲ್ಲಿ ಮೊದಲ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಇತ್ತು, ನಮ್ಮ ಭಾರತ ದೇಶ 2ನೇ ಸ್ಥಾನದಲ್ಲಿರುತ್ತೆ. ಬಟ್ ರೀಸೆಂಟ್ ರಿಪೋರ್ಟ್ ನ ಪ್ರಕಾರ ನಮ್ಮ ಭಾರತ ದೇಶ ಅತ್ಯಂತ ಹೆಚ್ಚಿನ ಖರೀದಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದು ಬಂದು ಇಂಪೋರ್ಟ್. ಸೊ ನೆಕ್ಸ್ಟ್ ನಾನು ಡಿಸ್ಕಸ್ ಮಾಡ್ತೀನಿ, ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ, ರಫ್ತು ಮಾಡಿರ್ತಕ್ಕಂಥ ರಾಷ್ಟ್ರಗಳಲ್ಲಿ 1ನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ USA ಆಗಿರುತ್ತೆ. ಅಂದ್ರೆ ಅದರ ಎಕಾನಮಿನ ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಅವರು ಹೆಚ್ಚಿನ ಈ ಒಂದು ಡಿಫೆನ್ಸ್ ಸಿಸ್ಟಮ್ ಅನ್ನ ಅಥವಾ ಡಿಫೆನ್ಸ್ ವಸ್ತುಗಳನ್ನ ಮಾರಾಟ ಮಾಡುವುದರ ಮುಖಾಂತರ ಸೊ ಅವರ ರಾಷ್ಟ್ರದ ಆರ್ಥಿಕತೆ ಸದೃಢವಾಗಲಿಕ್ಕೆ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ಫ್ರಾನ್ಸ್ ಅನ್ನ ನೋಡಬಹುದು, ಮತ್ತೆ 3ನೇ ಸ್ಥಾನದಲ್ಲಿ ನಾವು ರಷ್ಯಾವನ್ನ ನೋಡಬಹುದಾಗಿರುತ್ತೆ, 4ನೇ ಸ್ಥಾನದಲ್ಲಿ ಚೈನಾ ಮತ್ತು 5ನೇ ಸ್ಥಾನದಲ್ಲಿ ನಾವು ಜರ್ಮನಿಯನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಸರ್ವೆಯಲ್ಲಿ, ಅಂದ್ರೆ 2014-18ನೇ ಸಾಲಿನಲ್ಲಿ ಮಾಡಿರ್ತಕ್ಕಂಥ ಸರ್ವೆಯಲ್ಲಿ USA ಸೇಮ್ 1ನೇ ಪೊಸಿಷನ್ ಅಲ್ಲೇ ಇತ್ತು. ಬಟ್ 2ನೇ ಪೊಸಿಷನ್
ಪೊಸಿಷನ್ ಅಲ್ಲಿ ಯಾವ್ದಿತ್ತು ಅಂದ್ರೆ ರಷ್ಯಾ ಇತ್ತು. ಬಟ್ ಇವಾಗ ಯಾವ್ದಿದೆ, ಫ್ರಾನ್ಸ್ 2ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಕಾರಣ ಏನಂದ್ರೆ ರಷ್ಯಾ ಯುದ್ಧವನ್ನು ಮಾಡಿದ್ದ ಕಾರಣ ಸಾಕಷ್ಟು ರಾಷ್ಟ್ರಗಳು ಅವರೊಂದಿಗೆ ಟ್ರೇಡ್ ಮಾಡೋದನ್ನ ನಿಲ್ಲಿಸಿರ್ತಾರೆ. ಸೊ ಆ ಒಂದು ಕಾರಣದಿಂದ ರಷ್ಯಾ ಹ್ಯಾಸ್ ಡ್ರಾಪ್ಡ್ ಇನ್ ಟು ದ ಸೆಕೆಂಡ್ ಪೊಸಿಷನ್, ಐ ಮೀನ್ ಥರ್ಡ್ ಪೊಸಿಷನ್ ಅಂತ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಡಿಫರೆನ್ಸಸ್ ನಮಗೆ ಈ ಒಂದು ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ನಮ್ಮ ರಾಷ್ಟ್ರದ ಬಗ್ಗೆ ನಾವು ನೋಡೋದಾದ್ರೆ ಸೊ 4.7% ಅಷ್ಟು ಇನ್ಕ್ರೀಸ್ ಆಗಿರುತ್ತೆ. ಅಂದ್ರೆ ಕಳೆದ 5 ವರ್ಷಗಳಿಗೆ ಮತ್ತೆ ಲೇಟೆಸ್ಟ್ ಮಾಡಿರ್ತಕ್ಕಂಥ ಸರ್ವೆಯ ಪ್ರಕಾರ ನಮ್ಮ ಒಂದು ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಏನಿರುತ್ತೆ ಸೊ 4.7% ಇನ್ಕ್ರೀಸ್ ಆಗಿರುವ ಕಾರಣದಿಂದ ಪ್ರಪಂಚದಲ್ಲಿಯೇ ನಾವು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥವರು ಸಿಪ್ರಿಯ ಫುಲ್ ಫಾರ್ಮ್ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಕರೀತೇವೆ. ಸೊ ಇವರು ಸ್ವೀಡಿಶ್ ಥಿಂಕ್ ಟ್ಯಾಂಕ್ ಆಗಿರ್ತಕ್ಕಂಥ ಒಂದು ಯೂನಿಟ್ ಇದಾಗಿರುತ್ತೆ. ಸೊ ರಷ್ಯಾ ರಿಮೈನ್ಡ್ ಮೇನ್ ಆರ್ಮ್ ಸಪ್ಲೈಯರ್ ಟು ಇಂಡಿಯಾ ಅಕೌಂಟಿಂಗ್ ಫಾರ್ 36%. ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಸೊ ನಾವು ಖರೀದಿ ಮಾಡಿರ್ತಕ್ಕಂಥ 100% ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ರಷ್ಯಾದಿಂದ ನಾವು 36% ಅನ್ನ ಖರೀದಿ ಮಾಡಿದ್ರೆ ಸೊ ಮಿಕ್ಕಿದ ಪರ್ಸೆಂಟೇಜ್ ಅನ್ನ ನಾವು ಬೇರೆ ಬೇರೆ ರಾಷ್ಟ್ರಗಳಿಂದ ಖರೀದಿ ಮಾಡಿರ್ತೇವೆ. ಹಾಗಿದ್ರೆ ಸೊ ನಮ್ಮ ದೇಶಕ್ಕೆ ಹೆಚ್ಚಾಗಿ ಡಿಫೆನ್ಸ್ ಸಿಸ್ಟಮ್ಗಳನ್ನ ಮಾರಾಟ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ರಷ್ಯಾ ಅಂತ ಗೊತ್ತಿರಬೇಕಾಗಿರುತ್ತೆ. ಬಟ್ ಇಲ್ಲೊಂದು ಚೇಂಜ್ ಆಗಿರುತ್ತೆ. ಸೊ ಚೇಂಜ್ ಏನು ಅಂದ್ರೆ 1960-64 ನಂತರ ನಮ್ಮ ಭಾರತ ದೇಶಕ್ಕೆ ರಷ್ಯಾದಿಂದ ಬರ್ತಕ್ಕಂಥ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಏನಿರುತ್ತೆ ಸೊ ಅದು 50%ಗಿಂತ ಜಾಸ್ತಿ ಇತ್ತು. ಅಂದ್ರೆ 50% ಅಂದ್ರೆ ಅರ್ಧಕ್ಕಿಂತ ಜಾಸ್ತಿ ರಫ್ತನ್ನ ನಾವು ರಷ್ಯಾದಿಂದ ಮಾಡ್ಕೊಳ್ತಾ ಇದ್ವಿ. ಸೊ ಈಗ ಮತ್ತೊಮ್ಮೆ ರಷ್ಯಾದಲ್ಲಿ ಯುದ್ಧವಾಗಿರುವ ಕಾರಣದಿಂದ ಫಾರ್ ದಿ ವೆರಿ ಫಸ್ಟ್ ಟೈಮ್ ಇದು 50%ಗಿಂತ ಡ್ರಾಪ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 36%ಗೆ ಡ್ರಾಪ್ ಆಗಿದ್ರು ಕೂಡ ಹೈಯೆಸ್ಟ್ ಸಪ್ಲೈಯರ್ ಆಗಿ ರಷ್ಯಾವನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಬಹಳ ಇತ್ತೀಚೆಗೆ ಇಂಟರಿಮ್ ಬಜೆಟ್ ಅನ್ನ ಮಂಡನೆ ಮಾಡಿರ್ತಾರೆ ನಿರ್ಮಲಾ ಸೀತಾರಾಮನ್ ರವರು. ಸೊ ಮಧ್ಯಂತರ ಬಜೆಟ್ ಅನ್ನ ಅವರು ಮಂಡನೆ ಮಾಡಿರ್ತಾರೆ. ಸೊ ಮಧ್ಯಂತರ ಬಜೆಟ್ ನಲ್ಲಿ ಸೊ ನಮ್ಮ ಭಾರತ ದೇಶದ ಡಿಫೆನ್ಸ್ ಗಾಗಿ ಎಷ್ಟು ಬಜೆಟ್ ಅನ್ನ ಅಲೋಕೇಟ್ ಮಾಡಿರ್ತಾರೆ ಅಂದ್ರೆ 6.2 lakh crores ಅನ್ನ ಅಲೋಕೇಟ್ ಮಾಡಿರ್ತಾರೆ. ಸೊ ಇಲ್ಲೇ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಪ್ರಾಶಸ್ತ್ಯವನ್ನ ಈ ಒಂದು ಡಿಫೆನ್ಸ್ ಸಿಸ್ಟಮ್ಗೆ ಕೊಡ್ತಾ ಇದೀವಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ 9 out of the top 10 ಆರ್ಮ್ ಇಂಪೋರ್ಟರ್ಸ್ ಅಂದ್ರೆ 10 ರಾಷ್ಟ್ರಗಳಲ್ಲಿ 9 ರಾಷ್ಟ್ರಗಳು ಈ ಒಂದು ಏಷ್ಯಾ ಮತ್ತು ಓಷಿಯಾನಿಯಾ ಅಥವಾ ಮಿಡಲ್ ಈಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ 10 ರಾಷ್ಟ್ರಗಳಲ್ಲಿ 9 ರಾಷ್ಟ್ರಗಳು ಏಷ್ಯಾ, ಓಷಿಯಾನಿಯಾ ಮತ್ತು ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಉಕ್ರೇನ್ 4th ಪೊಸಿಷನ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯುದ್ಧದ ಅವಶ್ಯಕತೆ ಇದ್ದಂತಹ ಕಾರಣದಿಂದ ಸೊ ಅವರು ಆರ್ಮ್ಸ್ ಅನ್ನ ಹೆಚ್ಚಾಗಿ ಖರೀದಿ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಪಾಕಿಸ್ತಾನನ ನಾವು 5th ಲಾರ್ಜೆಸ್ಟ್ ಕಂಟ್ರಿ ಆಗಿ ನೋಡಬಹುದಾಗಿರುತ್ತೆ. ಅಂದ್ರೆ ಆರ್ಮ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪಟ್ಟಿಯಲ್ಲಿ ನಾವು ಪಾಕಿಸ್ತಾನವನ್ನ 5ನೇ ದೊಡ್ಡ ರಾಷ್ಟ್ರವನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಂಪೋರ್ಟ್ ಇನ್ಕ್ರೀಸ್ಡ್ ಬೈ 43%, 43% ಅಷ್ಟು ಅಲ್ಲಿ ಇಂಪೋರ್ಟ್ ಇನ್ಕ್ರೀಸ್ ಆಗಿರುತ್ತೆ ಕಂಪೇರ್ ಟು ಪ್ರೀವಿಯಸ್ ಸರ್ವೆ. ಸೊ ಇದರಲ್ಲಿ ಇನ್ನೊಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಏನು ಅಂದ್ರೆ ಚೈನಾದಿಂದನೇ ಅವರು 82% ಅನ್ನ ಪ್ರೊಕ್ಯೂರ್ ಮಾಡಿರ್ತಾರೆ. ಯು ಕ್ಯಾನ್ ಸಿ ದ ಡಿಫರೆನ್ಸ್. ವಿ ಆರ್ ಡಿಪೆಂಡೆಂಟ್ ಆನ್ ರಷ್ಯಾ ಬಟ್ ಪಾಕಿಸ್ತಾನ್ ಇಸ್ ಡಿಪೆಂಡೆಂಟ್ ಆನ್ ಚೈನಾ. ಸೊ ಲೇಟೆಸ್ಟ್ ಒಂದು ನ್ಯೂಸ್ ಬಂದಿತ್ತು, ಅವರ ಆಂಟಿ ವಾರ್ಫೇರ್ ಸಿಸ್ಟಮ್ಸ್ ಏನಿರುತ್ತೆ ಸೊ ಅವರು ಚೈನಾದಿಂದ ಖರೀದಿ ಮಾಡಿರ್ತಾರೆ, ಅದು ಫಂಕ್ಷನ್ ಆಗಿರೋದಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥ ಟ್ರಬಲ್ ಅನ್ನ ಪಾಕಿಸ್ತಾನ್ ಫೇಸ್ ಮಾಡ್ತಾ ಇದೆ. ಸೊ ಈ ಒಂದು ಸಂಖ್ಯೆ ತುಂಬಾ ಡೇಂಜರಸ್ ಅನ್ಸುತ್ತೆ ಬಿಕಾಸ್ ಮೋಸ್ಟ್ ಆಫ್ ದಿ ಡಿಫೆನ್ಸ್ ಸಿಸ್ಟಮ್ ಅನ್ನ ಅವರು ಚೈನಾದಿಂದ ಖರೀದಿ ಮಾಡಿರ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಗ್ಲೋಬಲ್ ಆರ್ಮ್ ಎಕ್ಸ್ಪೋರ್ಟ್ ಏನಿರುತ್ತೆ ಅಂದ್ರೆ ನಾನು ಇವಾಗ ರಫ್ತು ಮಾಡ್ತಕ್ಕಂಥ ಒಂದು ದರವನ್ನ ನಾವು ಚೆಕ್ ಮಾಡೋದಾದ್ರೆ 17% ಗ್ರೋತ್ ಆಗಿರೋದನ್ನ ನಾವು US ನಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. 17% ಗ್ರೋತ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದೇರ್ ಎಕಾನಮಿ, ಅವರ ಆರ್ಥಿಕತೆಗೆ. ಸೊ ಡಿಫೆನ್ಸ್ ನಿಂದ 17% ಅಷ್ಟು ಡಿಫೆನ್ಸ್ ಮಾರಾಟದಿಂದ ಏರಿಕೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ರಷ್ಯಾ ಆರ್ಮ್ ಎಕ್ಸ್ಪೋರ್ಟ್ ಏನಿರುತ್ತೆ ಸೊ ಇದೇ ಸಮಯಕ್ಕೆ ಅದು 53% ಡ್ರಾಪ್ ಆಗಿರುತ್ತೆ. ರೀಸನ್ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಸೊ ಯುದ್ಧವನ್ನ ಮಾಡಿರುವ ಕಾರಣದಿಂದ ಸೊ ಅವರು ಹೆಚ್ಚಾಗಿ ಮಾರಾಟವನ್ನ ಮಾಡಿರ್ಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಮೊದಲ ಆಟೋಮೊಬೈಲ್ ಇನ್ ಪ್ಲಾಂಟ್ ರೈಲ್ವೆ ಸೈಡಿಂಗ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸೊ ವೇರ್ ವಾಸ್ ಇಂಡಿಯಾಸ್ ಫಸ್ಟ್ ಆಟೋಮೊಬೈಲ್ ಇನ್ ಪ್ಲಾಂಟ್ ರೈಲ್ವೆ ಸೈಡಿಂಗ್ ಇನಾಗ್ರೇಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ ನಲ್ಲಿ ಇದನ್ನ ಇನಾಗ್ರೇಟ್ ಮಾಡಲಾಗಿರುತ್ತೆ. ಸೊ ಇನ್ಸೈಡ್ ಲೈನಿಂಗ್ ಅಂದ್ರೆ ಏನು ಅನ್ನೋದನ್ನ ನಾನು ಮುಂದೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಇವಾಗ ರೈಲ್ವೆ ಟ್ರ್ಯಾಕ್ ಇರುತ್ತೆ, ಒಂದು ಮೇನ್ ಟ್ರ್ಯಾಕ್ ಇರುತ್ತೆ. ಸೊ ಅದರ ಪಕ್ಕದಲ್ಲಿಯೇ ಒಂದು ಸೈಡಿಂಗ್ ಅಂತ ಕರಿತೇವೆ. ಸೊ ಮೇನ್ ಟ್ರ್ಯಾಕ್ ಏನಕ್ಕೆ ಅಂದ್ರೆ ಸೊ ನಾರ್ಮಲ್ ಟ್ರಾವೆಲ್ ಏನಿರುತ್ತೆ ಅದನ್ನ ನಾವು ಮೇನ್ ಟ್ರ್ಯಾಕ್ ಅಲ್ಲಿ ನೋಡಬಹುದಾಗಿರುತ್ತೆ. ಸಪೋಸ್ ಯಾವ್ದಾದ್ರು ಸರಕುಗಳನ್ನ ಎಲ್ಲಾದ್ರೂ
ಡಂಪ್ ಮಾಡಬೇಕು ಅಥವಾ ಆ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಸಹಾಯವಾಗಲಿಕ್ಕೆ ಮೇನ್ ಲೈನ್ ಇಂದ ಹೊರತುಪಡಿಸಿ ಪಕ್ಕದಲ್ಲಿ ಒಂದು ಲೈನ್ ಅನ್ನ ಮಾಡಿರ್ತಾರೆ. ಸೊ ಆ ಲೈನಿಂಗ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ರೈಲ್ವೆ ಸೈಡಿಂಗ್ ಅಂತ ಕರಿತೇವೆ. ಹಾಗಿದ್ರೆ ಯಾಕೆ ಇದನ್ನ ನಾವು ಇಂಡಿಯಾಸ್ ಫಸ್ಟ್ ಅಂತ ಕರಿತೇವೆ? ಹಂಗಿದ್ರೆ ಇಂಡಿಯಾದಲ್ಲಿ ಸೈಡ್ ಲೈನಿಂಗ್ ಇರ್ಲಿಲ್ವಾ ಅಂತಕ್ಕಂಥ ನಿಮ್ಮ ಪ್ರಶ್ನೆ ಬರುತ್ತೆ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇನ್ ಪ್ಲಾಂಟ್ ಅಂತ ಕರಿತೇವೆ. ಇದು ಕೀವರ್ಡ್ ಇಲ್ಲಿ. ಇನ್ ಪ್ಲಾಂಟ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ, ಪ್ಲಾಂಟ್ ಅಂದ್ರೆ ಏನು, ಸ್ಥಾವರ ಅಂದ್ರೆ ಕೈಗಾರಿಕೆ ಎಲ್ಲಿರುತ್ತೆ ಸೊ ಅಲ್ಲೇ ಒಂದು ಸೈಡ್ ಲೈನಿಂಗ್ ಅನ್ನ ಮಾಡಿರ್ತಕ್ಕಂಥ ಮೊದಲ ಉದಾಹರಣೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕೈಗಾರಿಕೆಯ ಪಕ್ಕದಲ್ಲಿ ಮಾಡಿರೋದ್ರಿಂದ ಆ ಒಂದು ಇಂಡಸ್ಟ್ರಿ ಏನಿರುತ್ತೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗಿರುತ್ತೆ. ಸೊ ಆ ರೀತಿ ಆಗಿರ್ತಕ್ಕಂಥ ಇನ್ ಪ್ಲಾಂಟ್ ಅಂದ್ರೆ ಕೈಗಾರಿಕೆ ಎಲ್ಲಿರುತ್ತೆ ಅಥವಾ ಇಂಡಸ್ಟ್ರಿ ಎಲ್ಲಿರುತ್ತೆ ಸೊ ಅಲ್ಲೇ ಈ ಒಂದು ಸೈಡ್ ಲೈನಿಂಗ್ ಅನ್ನ ಅಥವಾ ರೈಲ್ ಸೈನಿಂಗ್ ಅನ್ನ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಉದಾಹರಣೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಯಾರು ಮಾಡಿದ್ದಾರೆ ಅಂದ್ರೆ ಸುಜುಕಿ ಮೋಟಾರ್ಸ್ ಗುಜರಾತ್ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಸಬ್ಸಿಡರಿ ಆಫ್ ಕಂಟ್ರೀಸ್ ಲಾರ್ಜೆಸ್ಟ್ ಕಾರ್ ಮೇಕರ್ ಮಾರುತಿ ಸುಜುಕಿ ಅಂದ್ರೆ ನಮ್ಮ ಭಾರತ ದೇಶದ ಅತಿ ದೊಡ್ಡ ಕಾರು ತಯಾರಿಕಾ ಕಂಪನಿ ಆಗಿರ್ತಕ್ಕಂಥ ಮಾರುತಿ ಸುಜುಕಿಯ ಅಡಿಯಲ್ಲಿರ್ತಕ್ಕಂಥ ಸುಜುಕಿ ಮೋಟಾರ್ ಗುಜರಾತ್ನವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ರೈಲ್ ಸೈಡಿಂಗ್ ಅನ್ನ ಇನ್ ಪ್ಲಾಂಟ್ ರೈಲ್ ಸೈಡಿಂಗ್ ಅನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಮೋಸ್ಟ್ ಆಂಬಿಷಿಯಸ್ ಪ್ರೋಗ್ರಾಮ್ ಆಗಿರ್ತಕ್ಕಂಥ ಗತಿ ಶಕ್ತಿಯೊಂದಿಗೆ ಹೊಂದಿಕೆ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಗತಿ ಶಕ್ತಿಯನ್ನ ನಾವು ಮಾಡಿರ್ತಕ್ಕಂಥ ಕಾರಣ ನಮ್ಮ ಭಾರತ ದೇಶದಲ್ಲಿ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಲಾಜಿಸ್ಟಿಕ್ಸ್ ಕಾಸ್ಟ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ರಸ್ತೆಗಳಲ್ಲಿ ಆಗ್ತಕ್ಕಂಥ ಕಂಜೆಷನ್ ಅಥವಾ ದಟ್ಟಣೆಯನ್ನ ಕಡಿಮೆ ಮಾಡ್ತಕ್ಕಂಥ ಗುರಿಯೊಂದಿಗೆ ಅಲೈನ್ ಆಗ್ತಕ್ಕಂಥ ಒಂದು ಸೈಡ್ ಲೈನಿಂಗ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಜೊತೆ ಕೂಡ ಅಲೈನ್ ಆಗುತ್ತೆ. ಕಾರಣ ಏನು ಅಂದ್ರೆ ಸೊ ಮಾರುತಿ ಸುಜುಕಿ ಅಂತಕ್ಕಂಥದ್ದು ನಮ್ಮ ಭಾರತ ರಾಷ್ಟ್ರದ ಕಂಪನಿ ಆಗಿರೋದ್ರಿಂದ ಸೊ ಇಲ್ಲಿರ್ತಕ್ಕಂಥ ವೋಕಲ್ ಫಾರ್ ಲೋಕಲ್ ಅಂತ ನಾವೇನು ಹೇಳ್ತೇವೆ ಅಂದ್ರೆ ಸ್ಥಳೀಯ ಉತ್ಪಾದನೆಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡುವ ಕಾರಣದಿಂದ ಸೊ ಈ ಒಂದು ಲೈನಿಂಗ್ ನಮ್ಮ ಮೇಕ್ ಇನ್ ಇಂಡಿಯಾಗೂ ಕೂಡ ಸೊ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಉದಾಹರಣೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಈ ರೀತಿಯ ಮೊದಲ ರಾಷ್ಟ್ರೀಯ ವೇಗ ತಳಿ ಬೆಳೆ ಸೌಲಭ್ಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಸೊ ವೇರ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ನ್ಯಾಷನಲ್ ಸ್ಪೀಡ್ ಬ್ರೀಡಿಂಗ್ ಕ್ರಾಪ್ ಫೆಸಿಲಿಟಿ ಲೊಕೇಟೆಡ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ವಿಷಯ ಫಾಸ್ಟ್ ಬ್ರೀಡಿಂಗ್ ಫೆಸಿಲಿಟಿ ಅಂತ ಕರಿತೇವೆ. ಏನು ಫಾಸ್ಟ್ ಬ್ರೀಡಿಂಗ್ ಫೆಸಿಲಿಟಿ? ಫಾಸ್ಟ್ ಬ್ರೀಡಿಂಗ್ ಫೆಸಿಲಿಟಿ ಅಂದರೆ ಫಾರ್ ಎಕ್ಸಾಂಪಲ್ ಸಾಕಷ್ಟು ಬಾರಿ ನಾವು ನ್ಯೂ ವೆರೈಟೀಸ್ ಆಫ್ ಕ್ರಾಪ್ಸ್ ಅನ್ನು ಡಿಸ್ಕಸ್ ಮಾಡ್ತೀವಿ. ಅಂದರೆ ಹೊಸ ತಳಿಗಳ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಆ ತಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ಬೋದು, ಇಳುವರಿ ಜಾಸ್ತಿ ಇರ್ಬೋದು, ಈ ರೀತಿಯ ಬೇರೆ ಬೇರೆ ಟ್ರೇಡ್ಸ್ ಅಥವಾ ಗುಣಗಳನ್ನು ಆ ಒಂದು ತಳಿಗಳಿಗೆ ನೀಡಲಾಗಿರುತ್ತೆ. ಸೊ ಆ ರೀತಿಯ ತಳಿಗಳನ್ನು ಇಷ್ಟು ವರ್ಷ ಡೆವಲಪ್ ಮಾಡಲಿಕ್ಕೆ ಸಾಕಷ್ಟು ಎಕ್ಸ್ಪೆರಿಮೆಂಟೇಷನ್ ಅಥವಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನ ಸಾಕಷ್ಟು ವರ್ಷಗಳ ಕಾಲ ಮಾಡ್ತಾ ಇದ್ರು. ಬಟ್ ಇವಾಗ ಏನ್ ಮಾಡಿದಾರೆ ಅಂದ್ರೆ ಸೊ ಅದನ್ನ ಆದಷ್ಟು ಬೇಗ ಮಾಡ್ತಕ್ಕಂಥ ಒಂದು ಫಾಸ್ಟ್ ಬ್ರೀಡಿಂಗ್ ಸೆಂಟರ್ ಅನ್ನ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿರ್ತಾರೆ. ಸೊ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಂಜಾಬ್ನ ಮೊಹಾಲಿಯಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ನ ಅಪ್ಡೇಟ್ ಏನು ಅಂದ್ರೆ ಫಸ್ಟ್ ಆಫ್ ಇಟ್ಸ್ ಕೈಂಡ್ ನ್ಯಾಷನಲ್ ಸ್ಪೀಡ್ ಬ್ರೀಡಿಂಗ್ ಕ್ರಾಪ್ ಫೆಸಿಲಿಟಿ ಅಂತ ಕರಿತೇವೆ. ಸೊ ಈ ರೀತಿಯಲ್ಲಿ ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ರಾಷ್ಟ್ರೀಯ ವೇಗ ತಳಿ ಬೆಳೆ ಸೌಲಭ್ಯವನ್ನ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಬಹುದು. ಫಾರ್ ಎಕ್ಸಾಂಪಲ್ ಲೈನ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಲೈನ್ ಡೆವಲಪ್ಮೆಂಟ್ ಅಂದ್ರೆ ಆ ತಳಿಯನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಮುಂಚೆ 5 ರಿಂದ 10 ವರ್ಷಗಳ ಕಾಲ ತೆಗೆದುಕೊಳ್ತಾ ಇದ್ರು. ಸೊ ಈಗ ಅದನ್ನ 1 ರಿಂದ 2 ವರ್ಷಕ್ಕೆ ರಿಡ್ಯೂಸ್ ಮಾಡಿರ್ತಾರೆ. ಇದನ್ನೇ ನಾವು ಫಾಸ್ಟ್ ಬ್ರೀಡರ್ ಅಂತ ಕರಿತೇವೆ. ಸೊ ಈ ಒಂದು ಫಾಸ್ಟ್ ಬ್ರೀಡರ್ ಟೆಕ್ನಾಲಜಿಯನ್ನ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿರ್ತಾರೆ. ಸೊ ಇದನ್ನ ನಾವು ಡಿಬಿಟಿ ಸ್ಪೀಡಿ ಸೀಡ್ಸ್ ಅಂತ ಕರಿತೇವೆ. ಅಂದ್ರೆ ಏನಕ್ಕೆ ಇದನ್ನ ಮಾಡಿರ್ತಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಯಿಂದ ಸ್ಪೀಡಿ ಸೀಡ್ಸ್ ಅಂತ ಕರಿತೇವೆ. ಅಂದ್ರೆ ವೇಗವಾಗಿರ್ತಕ್ಕಂಥ ತಳಿಗಳನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಗುರಿ ಏನು ಅಂದ್ರೆ ಟು ಆಕ್ಸಿಲರೇಟ್ ದ ಬ್ರೀಡಿಂಗ್ ಪ್ರೋಸೆಸ್ ಆಫ್ ದಿ ಕ್ರಾಪ್ಸ್. ಅಂದ್ರೆ ಈ ಬೆಳೆಗಳಿಗೆ ಸಂಬಂಧಪಟ್ಟಂತೆ ತಳಿಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಪ್ರೋಸೆಸ್ ಅನ್ನ ವೇಗಗೊಳಿಸ್ತಕ್ಕಂಥದ್ದು. ಡೆವಲಪ್ಮೆಂಟ್ ಆಫ್ ನ್ಯೂ ಕ್ರಾಪ್ ವೆರೈಟೀಸ್ ಅಂದ್ರೆ ಹೊಸದಾಗಿರ್ತಕ್ಕಂಥ ತಳಿಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಡಿಸೈರಬಲ್ ಟ್ರೈಟ್ಸ್ ಇನ್ ಶಾರ್ಟ್ ಟೈಮ್ ಫ್ರೇಮ್ ಅಂದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಗುಣಗಳುಳ್ಳ ಪ್ರಭೇದಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಈ ಒಂದು ಸೆಂಟರ್ ನ ಗುರಿಯಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದ್ರೆ ಟೆಕ್ನಿಕ್ಸ್ ಆರ್ ಕ್ರೂಷಿಯಲ್ ಅಂಡ್ ಅಡ್ರೆಸಿಂಗ್ ಕ್ಲೈಮೇಟ್ ಚೇಂಜ್. ಈಗ ಹವಾಮಾನ ಬದಲಾವಣೆಯಿಂದ ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇವಾಗ ಆಹಾರ ಉತ್ಪಾದನೆ ಕಡಿಮೆ ಆಗುತ್ತೆ, ಒಂದ್ ಕಡೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಫುಡ್ ಸೆಕ್ಯೂರಿಟಿ
ಸೆಕ್ಯೂರಿಟಿ ಇಶ್ಯೂಸ್ ಆಗುತ್ತೆ, ಅಂದ್ರೆ ಆಹಾರ ಭದ್ರತೆಯ ತೊಂದರೆಗಳಾಗುತ್ತೆ. ಬಟ್ ಈ ರೀತಿಯ ಫಾಸ್ಟ್ ಬ್ರೀಡರ್ಗಳನ್ನ ನಾವು ಡೆವಲಪ್ ಮಾಡುವ ಕಾರಣದಿಂದ, ಈ ಕ್ಲೈಮೇಟ್ ಚೇಂಜ್ ಆಗ್ತಾ ಇರ್ತಕ್ಕಂಥ ಕಾರಣದಿಂದ ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಏನಿರುತ್ತೆ ಸೊ ಅದನ್ನ ನಾವು ಸೂಕ್ತವಾಗಿ ಅಡ್ರೆಸ್ ಮಾಡ್ತಕ್ಕಂಥ ಒಂದು ಬದಲಾವಣೆಯನ್ನ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಸೊ ಹೊಸ ರೋಗಗಳನ್ನ ನಾವು ಈ ಒಂದು ಕ್ರಾಪ್ಸ್ ಗಳಲ್ಲಿ ನೋಡ್ತಾ ಇದ್ದೇವೆ. ಸೊ ಈ ಒಂದು ಫಾಸ್ಟ್ ಬ್ರೀಡಿಂಗ್ ಮಾಡೋದ್ರಿಂದ ಡಿಸೀಸ್ ರೆಸಿಸ್ಟೆನ್ಸ್ ಅನ್ನ ಕೊಡಬಹುದಾಗಿರುತ್ತೆ, ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಈ ಒಂದು ಸಸ್ಯಗಳಿಗೆ ಕೊಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ನಾನು ಮುಂಚೆನೆ ಹೇಳಿದಾಗೆ ಸೊ ಈ ಒಂದು ಫುಡ್ ಸೆಕ್ಯೂರಿಟಿಯನ್ನ ಇನ್ಕ್ರೀಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದೆಲ್ಲಿ ಲೊಕೇಟ್ ಆಗಿದೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ, ನ್ಯಾಷನಲ್ ಅಗ್ರಿ ಫುಡ್ ಬಯೋಟೆಕ್ನಾಲಜಿ ಇನ್ಸ್ಟಿಟ್ಯೂಟ್, ಇದನ್ನ ನಾಬಿ ಅಂತ ಕರೀತೇವೆ. ಸೊ ಈ ನಾಬಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದಾಗ ಪಂಜಾಬ್ನ ಮೊಹಾಲಿಯಲ್ಲಿ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ವನ್ಯಜೀವಿ ಅನ್ವೇಷಣಾ ಸಂದರ್ಭದಲ್ಲಿ ಸಂಶೋಧಕರ ತಂಡವು 8 ಕಣ್ಣುಗಳು ಮತ್ತು 8 ಕಾಲುಗಳನ್ನ ಹೊಂದಿರತಕ್ಕಂಥ ಚೇಳನ್ನ ಎಲ್ಲಿ ಕಂಡು ಹಿಡಿದಿದ್ದಾರೆ? ಅಂದ್ರೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಸ್ಕಾರ್ಪಿಯನ್ ಆಗಿರುತ್ತೆ. ಇಟ್ ಹ್ಯಾಸ್ 8 ಐಸ್ ಅಂಡ್ 8 ಲೆಗ್ಸ್. ಇದನ್ನ ಎಲ್ಲಿ ಪತ್ತೆ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಂಗ್ ಕ್ರಾಚನ್ ರಾಷ್ಟ್ರೀಯ ಉದ್ಯಾನವನ. ಸೊ ಇದು ಯಾವ ರಾಷ್ಟ್ರದಲ್ಲಿದೆ ಅಂದ್ರೆ ಥೈಲ್ಯಾಂಡ್ ನಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ 8 ಕಾಲುಗಳು ಮತ್ತು 8 ಕಣ್ಣುಗಳನ್ನ ಹೊಂದಿರತಕ್ಕಂಥ ಸ್ಕಾರ್ಪಿಯೋನ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಡಿಸ್ಕವರಿ ಮಾಡಲಾಗಿರುತ್ತೆ. ಸೊ ಥೈಲ್ಯಾಂಡ್ ನ ಮ್ಯಾಪ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಥೈಲ್ಯಾಂಡ್ ನ ಕ್ಯಾಪಿಟಲ್ ಸಿಟಿಯನ್ನ ನಾವಿಲ್ಲಿ ಬ್ಯಾಂಕಾಕ್ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ನಾನು ಆರೋ ಮಾರ್ಕ್ ಏನ್ ಹಾಕಿದ್ದೇನೆ, ಸೊ ಈ ಭಾಗದಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಇರುತ್ತೆ. ಆ ನ್ಯಾಷನಲ್ ಪಾರ್ಕ್ ನಲ್ಲಿ ಸೊ ಈ ಒಂದು ಹೊಸ ತಳಿಯಾಗಿರ್ತಕ್ಕಂಥ ಸ್ಕಾರ್ಪಿಯನ್ ಅನ್ನ ಡಿಸ್ಕವರಿ ಮಾಡಿರ್ತಾರೆ. ಸೊ ಥೈಲ್ಯಾಂಡ್ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ರಾಷ್ಟ್ರಗಳು ಈ ಕಡೆ ಮ್ಯಾನ್ಮಾರ್ ನೋಡಬಹುದು, ಈ ಕಡೆ ಲಾವೋಸ್ ಅನ್ನ ನೋಡಬಹುದಾಗಿರುತ್ತೆ, ಮತ್ತೆ ಈ ಕಡೆ ಮಲೇಷಿಯಾವನ್ನ ನೋಡಬಹುದಾಗಿರುತ್ತೆ, ಇಲ್ಲಿ ಕಾಂಬೋಡಿಯಾವನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಗೋಲ್ಡನ್ ಟ್ರಯಾಂಗಲ್ ಅಂತ ಬರುತ್ತೆ. ಸೊ ಮ್ಯಾನ್ಮಾರ್ ನ ಕೆಲವೊಂದು ಭಾಗಗಳು, ಲಾವೋಸ್ ಮತ್ತೆ ಥೈಲ್ಯಾಂಡ್ ನ ಕೆಲವೊಂದು ಭಾಗಗಳನ್ನ ಗೋಲ್ಡನ್ ಟ್ರಯಾಂಗಲ್ ಅಂತ ಕರಿತೇವೆ. ಸೊ ಗೋಲ್ಡನ್ ಟ್ರಯಾಂಗಲ್ ಏನಕ್ಕೆ ಇನ್ಫೇಮಸ್ ಅಂದ್ರೆ ಸೊ ಇಲ್ಲಿ ಮಾದಕ ವಸ್ತುಗಳ ತಯಾರಿಕೆ ಅಂತಕ್ಕಂಥದ್ದು ಬಹಳ ಜಾಸ್ತಿ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಹಾಗಿದ್ರೆ ಗೋಲ್ಡನ್ ಕ್ರೆಸೆಂಟ್ ಅಂತ ಇನ್ನೊಂದಿರುತ್ತೆ. ಸೊ ಗೋಲ್ಡನ್ ಕ್ರೆಸೆಂಟ್ ಅಲ್ಲಿ ಬರ್ತಕ್ಕಂಥ 3 ರಾಷ್ಟ್ರಗಳು ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಭಾಗವನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಸೊ ಇಲ್ಲಿ ನಾವು ಕ್ಯಾಂಗ್ ಕ್ರಾಚನ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ಈಗ ಹೊಸದಾಗಿರ್ತಕ್ಕಂಥ ಒಂದು ಸ್ಕಾರ್ಪಿಯೋನ್ನ ಪತ್ತೆ ಮಾಡಿರ್ತಾರೆ. ಸೊ ಇದು 8 ಕಣ್ಣುಗಳು ಮತ್ತು 8 ಕಾಲುಗಳನ್ನ ಹೊಂದಿರತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ನಾಸಾದ ಜುನೋ ಮಿಷನ್ ಡೇಟಾದ ಆಧಾರದ ಮೇಲೆ ಸಂಶೋಧನೆಯ ಪ್ರಕಾರ ನಮ್ಮ ಸೌರವ್ಯೂಹದಲ್ಲಿ ಯಾವ ಚಂದ್ರನು ಪ್ರತಿ 24 ಗಂಟೆಗಳಿಗೊಮ್ಮೆ 1,000 ಟನ್ಗಳಷ್ಟು ಆಮ್ಲಜನಕವನ್ನು ಹೊರಹಾಕುತ್ತಿದ್ದಾನೆ ಎಂದು ವರದಿಯಾಗಿದೆ. ಸೊ ವಿಚ್ ಮೂನ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಇಸ್ ರಿಪೋರ್ಟೆಡ್ ಟು ಬಿ ಚರ್ನಿಂಗ್ ಔಟ್ 1,000 tons of oxygen every 24 hours according to research based on NASA's Juno mission. ಸೊ ನಾಸಾದವರು ಮಾಡಿರ್ತಕ್ಕಂಥ ಒಂದು ಮಿಷನ್, ಅದನ್ನ ಜೂನೋ ಅಂತ ಕರಿತೇವೆ. ಸೊ ಜೂನೋನ ಮಾಡಿರ್ತಕ್ಕಂಥದ್ದು ಜುಪಿಟರ್ ಗ್ರಹವನ್ನ ಅನ್ವೇಷಣೆ ಮಾಡಲಿಕ್ಕಾಗಿ. ಸೊ ಜುಪಿಟರ್ಗೆ ಕೆಲವೊಂದು ನ್ಯಾಚುರಲ್ ಸ್ಯಾಟಲೈಟ್ಸ್ ಇರ್ತವೆ, ಅಂದ್ರೆ ನಮ್ಮ ಭೂಮಿಗೆ ಚಂದ್ರ ಹೇಗಿರ್ತಾನೆ ಸೊ ಅದೇ ರೀತಿ ಜುಪಿಟರ್ಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಚಂದ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಆ ಚಂದ್ರಗಳಲ್ಲಿ ಒಂದು ಚಂದ್ರನಲ್ಲಿ ದಿನಕ್ಕೆ 1,000 ಟನ್ಗಳಷ್ಟು ನೀರನ್ನ ಆಮ್ಲಜನಕವನ್ನ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಮೂನ್ ಯಾವುದು ಅನ್ನೋದನ್ನ ಈಗ ಪತ್ತೆ ಹಚ್ಚಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುರೋಪಾ ಅಂತಕ್ಕಂಥದ್ದು ಇದರ ಆನ್ಸರ್ ಆಗಿರುತ್ತೆ. ಸೊ ಆ ಅಪ್ಡೇಟ್ ಏನು ಅಂದ್ರೆ ಸೊ ಜುಪಿಟರ್ಸ್ ಯುರೋಪಾ ಮೇಕ್ಸ್ ಎನಫ್ ಆಕ್ಸಿಜನ್. ಸೊ ಜುಪಿಟರ್ನ ಯುರೋಪ ಏನಿದೆ ಅದು ಸಾಕಷ್ಟು ಆಮ್ಲಜನಕವನ್ನ ತಯಾರಿ ಮಾಡ್ತಕ್ಕಂಥದ್ದು ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಯುರೋಪವನ್ನ ನಾವು ಅದರ ಸರ್ಫೇಸ್ ಅನ್ನ ಸ್ಟಡಿ ಮಾಡಿದಾಗ ಈ ಮೇಲ್ಮೈಯನ್ನ ನಾವೇನಂತ ಕರಿತೀವಿ ಅಂದ್ರೆ ಐಸ್ ಕ್ರಸ್ಟ್ ಅಂತ ಕರಿತೇವೆ. ಅಂದ್ರೆ ಐಸ್ ನಿಂದ ಅಥವಾ ಮಂಜಿನಿಂದ ಮಾಡಿರ್ತಕ್ಕಂಥ ಒಂದು ತೊಗಟೆ ಆಗಿರುತ್ತೆ. ಅಂದ್ರೆ ನಮ್ಮ ಭೂಮಿಯ ಮೇಲ್ಮೈ ಶಿಲೆಗಳಿಂದ ಕೂಡಿರುತ್ತೆ, ಬಟ್ ಇದರ ಮೇಲ್ಮೈ ಅಂದ್ರೆ ಯುರೋಪದ ಮೇಲ್ಮೈ ಐಸ್ ಕ್ರಸ್ಟ್ ಇಂದ ಕೂಡಿರುತ್ತೆ. ಅಂದ್ರೆ ನಮ್ಮ ಪೋಲಾರ್ ರೀಜನ್ಸ್ ಅಲ್ಲಿ ಹೇಗಿರುತ್ತೆ ಸೊ ಆ ರೀತಿ ಸಂಪೂರ್ಣವಾಗಿರ್ತಕ್ಕಂಥ ಗ್ರಹವನ್ನು ಸ್ಯಾಟಲೈಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ಕೆಳಗಡೆ ಓಷನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಅಂದ್ರೆ ಅದರ ಕೆಳಗಡೆ ಓಷನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಅದರ ಕೆಳಗಡೆ ನಾವು ಮ್ಯಾಂಟಲ್ ಅಥವಾ ಮಿಶ್ರಗೋಳವನ್ನ ನೋಡಬಹುದಾಗಿರುತ್ತೆ. ಸೊ ಮಧ್ಯದಲ್ಲಿ ಆಸ್ ಯೂಶುವಲ್ ಕೋರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಲ್ಲಿ ಅಯನ್ ಮತ್ತೆ ಸಲ್ಫರ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಜುಪಿಟರ್ ನಲ್ಲಿ 4 ಮೂನ್ಸ್ ಇರುತ್ತೆ. ಒಂದನ್ನ ಐವೋ, ಯುರೋಪಾ, ಗ್ಯಾನಿಮೇಡಾ ಮತ್ತೆ ಕ್ಯಾಲಿಸ್ಟೋ ಅಂತ ಕರಿತೇವೆ. ಸೊ ಈಗ ಆಮ್ಲಜನಕ ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದನ್ನ ಡಿಸ್ಕವರಿ ಮಾಡಿರ್ತಕ್ಕಂಥದ್ದು ಯುರೋಪದಲ್ಲಿ ಡಿಸ್ಕವರಿ ಮಾಡಿರ್ತಕ್ಕಂಥ ಒಂದು ಅನ್ವೇಷಣೆ ಆಗಿರುತ್ತೆ. ಸೊ ಯುರೋಪಾ ಆಫ್ ಜುಪಿಟರ್ ಅಂದ್ರೆ ಜುಪಿಟರ್ನ ಒಂದು ಫ್ರಿಜಿಡ್ ಅಂತ ಯಾಕೆ ಕರಿತೇವೆ ಅಂದ್ರೆ ಅದು ಮಂಜುಗಡ್ಡೆಯಿಂದ ಕೂಡಿರ್ತಕ್ಕಂಥ ಒಂದು ಮೂನ್ ಆಗಿರುತ್ತೆ. ಸೊ ಅದನ್ನ ನಾವು ಯುರೋಪಾ ಅಂತ ಕರಿತೇವೆ. ಸೊ ಯುರೋಪದಲ್ಲಿ 24 ಗಂಟೆಗಳಲ್ಲಿ 1,000 ಟನ್ಸ್ ಆಫ್ ಆಕ್ಸಿಜನ್ ಅನ್ನ ರಿಲೀಸ್ ಮಾಡ್ತಕ್ಕಂಥ ಮೂನ್ ಅನ್ನ ಪತ್ತೆ ಹಚ್ಚಿರ್ತಾರೆ. ಸೊ 1,000 ಟನ್ಸ್ ಅಂದ್ರೆ ಏನು? 1,000 ಟನ್ಸ್ ಅಂದ್ರೆ ಸೊ ಎನಫ್ ಟು ಕೀಪ್ 1 ಮಿಲಿಯನ್ ಹ್ಯೂಮನ್ಸ್ ಬ್ರೀತಿಂಗ್, ಅಂದ್ರೆ 1 ಮಿಲಿಯನ್ ಅಷ್ಟು ಮನುಷ್ಯರು ಒಂದು ದಿನದಲ್ಲಿ
ಉಸಿರಾಡಬಹುದಾಗಿರೋಷ್ಟು ಆಮ್ಲಜನಕವನ್ನ ಇಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಯಾವ ಮಿಷನ್ ನ ಮುಖಾಂತರ ಪತ್ತೆ ಹಚ್ಚಲಾಗಿರುತ್ತೆ ಅಂದ್ರೆ ನಾಸಾದವರು ಮಾಡಿರ್ತಕ್ಕಂಥ ಜುನೋ ಮಿಷನ್ ಅಂತ ಕರಿತೇವೆ. ಸೊ ಈ ಮಿಷನ್ ನ ಭಾಗವಾಗಿ ಈ ಒಂದು ಅನ್ವೇಷಣೆಯನ್ನ ಮಾಡಲಾಗಿರುತ್ತೆ. ಸೊ ಇದರ ಫೋಕಲ್ ಪಾಯಿಂಟ್ ಏನು ಅಂದ್ರೆ ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಲೈಫ್, ಅಂದ್ರೆ ನಾವು ಅನ್ಯ ಗ್ರಹಗಳಲ್ಲಿ ಅಥವಾ ಅನ್ಯ ಪ್ರದೇಶಗಳಲ್ಲಿ ಜೀವನ ಸಾಧ್ಯವಿದೆಯಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ತಾ ಇದ್ದೇವೆ. ಸೊ ಆ ಒಂದು ಪತ್ತೆ ಹಚ್ಚಲಿಕ್ಕೆ ಇದು ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಬಿಂದುವಾಗಿರುತ್ತೆ. ಸೊ ಇದನ್ನ ನಾವು ಮೂನ್ ಸಬ್ ಸರ್ಫೇಸ್ ಓಷನ್, ಅಂದ್ರೆ ಇಲ್ಲಿ ಸೋರ್ಸ್ ಆಫ್ ಆಕ್ಸಿಜನ್, ಆಕ್ಸಿಜನ್ ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅಂದಾಗ, ಸೊ ನಾನು ಸ್ಟ್ರಕ್ಚರ್ಗೆ ಸ್ವಲ್ಪ ವಾಪಸ್ ಹೋದಾಗ ಇಲ್ಲಿ ನೋಡಿ, ಸೊ ಈ ಸ್ಟ್ರಕ್ಚರ್ ಅಲ್ಲಿ ನಾನು ಹೇಳ್ತಾ ಇದ್ದೆ, ಸೊ ಔಟರ್ ಕ್ರಸ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಐಸಿ ಕ್ರಸ್ಟ್ ಅಂತ ಕರಿತೇವೆ. ಸೊ ಅದ್ರ ಕೆಳಗಡೆ ನಾವೇನನ್ನ ನೋಡ್ತೇವೆ, ಓಷನ್ ಅನ್ನ ನೋಡ್ತೇವೆ. ಸೊ ಓಷನ್ ಅಂದ್ರೆ ನೀರಿರಬೇಕು. ಸೊ ನೀರನ್ನ ನಾವು H2O ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಅಂದ್ರೆ ಕಾಂತೀಯ ಕ್ಷೇತ್ರ ಇರುತ್ತೆ. ಸೊ ಆ ಒಂದು ಕಾಂತೀಯ ಕ್ಷೇತ್ರದ ಪ್ರಭಾವದಿಂದ ಸೊ ಇದು ಅಯನೈಸ್ ಆಗುತ್ತೆ, ಅಂದ್ರೆ ಅಯನೀಕರಣಗೊಳ್ಳುತ್ತೆ. ಸೊ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ಈ ಒಂದು ಆಕ್ಸಿಜನ್ ಇಲ್ಲಿ ಆಮ್ಲಜನಕವನ್ನ ಭರ್ತಿ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸೊ ಈ ಒಂದು ಸಂಶೋಧನೆಯ ಮುಖಾಂತರ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಆಸ್ ಐ ಟೋಲ್ಡ್ ಯು ಬಿಫೋರ್, ಅಯನೈಸ್ಡ್ ಪಾರ್ಟಿಕಲ್ಸ್ ಏನಿರ್ತವೆ, ಸೊ ಅದೇನ್ ಮಾಡುತ್ತೆ ಅಂದ್ರೆ ವಾಟರ್ ಅನ್ನ ಬ್ರೇಕ್ ಮಾಡುವ ಮುಖಾಂತರ ಹೈಡ್ರೋಜನ್ ಅನ್ನ ಮತ್ತೆ ಆಕ್ಸಿಜನ್ ಅನ್ನ ಇಲ್ಲಿ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಕಡಪ ಸೂಪರ್ ಗ್ರೂಪ್ ನ ಸ್ಟ್ರಾಟಿಗ್ರಾಫಿಕ್ ಕಾಲಮ್ ನ ಪ್ರತಿನಿಧಿಯನ್ನು ಎಲ್ಲಿ ಅನಾವರಣಗೊಳಿಸಲಾಯಿತು? ಸೊ ವೇರ್ ವಾಸ್ ರೆಪ್ರೆಸೆಂಟೇಟಿವ್ ಆಫ್ ಸ್ಟ್ರಾಟೋಗ್ರಾಫಿಕ್ ಕಾಲಮ್ ಆಫ್ ಕಡಪ ಸೂಪರ್ ಗ್ರೂಪ್ ಅನ್ವೀಲ್ಡ್ ಬೈ ದಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನಂತಪುರದಲ್ಲಿ ಇದನ್ನ ಡಿಸ್ಕವರಿ ಮಾಡಲಾಗಿರುತ್ತೆ. ಇದು ಏನು ಅಂತ ನಾನು ಮುಂದೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟ್ರಾಟೋಗ್ರಾಫಿಕ್ ಕಾಲಮ್ ಅಂತ ಕರಿತೇವೆ. ಸ್ಟ್ರಾಟೋಗ್ರಾಫಿಕ್ ಕಾಲಮ್ ಅಂದ್ರೆ ಸೊ ನಮ್ಮ ಒಂದು ಭೂಮಿಯ ಒಂದು ವಿಕಸನ ಏನಾಗಿರುತ್ತೆ, ಸೊ ಆ ವಿಕಸನದಲ್ಲಿ ಅನೇಕ ಲೇಯರ್ಸ್ ಅನ್ನ ನೋಡಬಹುದಾಗಿರುತ್ತೆ, ಪದರಗಳನ್ನ ನೋಡಬಹುದಾಗಿರುತ್ತೆ. ಸೊ ಇದೇನಾಗುತ್ತೆ ಅಂದ್ರೆ ಪದರಗಳ ಮೇಲೆ ಪದರ, ಪದರಗಳ ಮೇಲೆ ಪದರ, ಅಂದ್ರೆ ಒಂದ್ ಕಡೆ ಎರೋಷನ್ ಆಗಿ ಇನ್ನೊಂದ್ ಕಡೆ ಡೆಪಾಸಿಟ್ ಆಗುತ್ತೆ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಲೇಯರ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಡಿಫ್ರೆಂಟ್ ಲೇಯರ್ಸ್ ಯಾವ್ದ್ಯಾವ್ದು ಅಂತ ಸ್ಟಡಿ ಮಾಡ್ಲಿಕ್ಕೆ ಒಂದು ಕಾಲಮ್ ಬೇಕಾಗಿರುತ್ತೆ. ಅಂದ್ರೆ ಅದನ್ನ ನಾವು ಎಷ್ಟು ಆಳಕ್ಕೆ ಹೋಗ್ತೇವೆ ಅಲ್ಲಿಯವರೆಗೆ ಆ ಡಿಫ್ರೆಂಟ್ ಲೇಯರ್ಸ್ ಅನ್ನ ನಾವು ಅನ್ವೇಷಣೆ ಮಾಡಬಹುದಾಗಿರುತ್ತೆ. ಸೊ ಒಂದು ಅದನ್ನ ಡಿಗ್ ಮಾಡುವುದರ ಮುಖಾಂತರ, ಅಂದ್ರೆ ಹಳ್ಳವನ್ನ ತೋಡುವ ಮುಖಾಂತರ ನಾವು ಅದನ್ನ ಅಧ್ಯಯನ ಮಾಡಬಹುದಾಗಿರುತ್ತೆ. ಇನ್ನೊಂದು ನ್ಯಾಚುರಲಿ ಆ ಒಂದು ಕಾಲಮ್ಸ್ ಗಳನ್ನ ನೋಡಬಹುದಾಗಿರುತ್ತೆ. ಸೊ ಆ ರೀತಿಯ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಕಾಲಮ್ ಅನ್ನ ಈಗ ಪತ್ತೆ ಹಚ್ಚಿರ್ತಾರೆ. ಸೊ ಆ ಕಾಲಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಡಪ ಸೂಪರ್ ಗ್ರೂಪ್ ಅಂತ ಕರಿತೇವೆ. ಸೊ ಈ ಒಂದು ಕಾಲಮ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಐಡೆಂಟಿಫಿಕೇಶನ್ ಮಾಡಿರ್ತಕ್ಕಂಥವ್ರು GSI ವತಿಯಿಂದ ಇದನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಇದನ್ನ ನಾವು ಸ್ಟ್ರಾಟಿಗ್ರಾಫಿಕ್ ಕಾಲಮ್ ಅಂತ ಕರಿತೇವೆ. ಸೊ ಇದು ದ ಕಡಪ ಸೂಪರ್ ಗ್ರೂಪ್ ಇನ್ ವಜ್ರ ಕರೂರ್ ಡೈಮಂಡ್ ಪ್ರೊಸೆಸಿಂಗ್ ಕ್ಯಾಂಪ್ ಅಟ್ ಅನಂತಪುರ ಡಿಸ್ಟ್ರಿಕ್ಟ್. ಸೊ ಅನಂತಪುರ ಡಿಸ್ಟ್ರಿಕ್ಟ್ ನಲ್ಲಿ ಸೊ ಒಂದು ವಜ್ರ ಕರೂರ್ ವಜ್ರ ಸಂಸ್ಕರಣಾ ಶಿಬಿರದಲ್ಲಿ ಸೊ ಈ ಒಂದು ಸ್ಟ್ರಾಟಿಗ್ರಾಫಿಕ್ ಕಾಲಮ್ ಅನ್ನ ಅನಾವರಣಗೊಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಜಿಯೋಲಾಜಿಕಲ್ ಹಿಸ್ಟರಿ, ಅಂದ್ರೆ ನಮ್ಮ ಒಂದು ಭೂ ಪ್ರದೇಶದ ಭೂ ವೈಜ್ಞಾನಿಕತೆಯ ಬಗ್ಗೆ ನಾವು ಅಧ್ಯಯನ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕಡಪ ಭೂ ಪ್ರದೇಶ ಹೇಗೆ ರಚನೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದು the status as the second largest proterozoic basin ಅಂತ ಕರೀತಾರೆ. ಅಂದ್ರೆ ಈಗೇನ್ ಪತ್ತೆ ಆಗಿದೆ, ಸೊ ಇದನ್ನು ನಮ್ಮ ಭಾರತ ದೇಶದ ಎರಡನೇ ಅತಿ ದೊಡ್ಡ ಪ್ರೋಟೆರೋಜೋಯಿಕ್ ಪ್ರದೇಶ ಅಂತ ಕರೀಬಹುದಾಗಿರುತ್ತೆ. ಹಾಗಿದ್ರೆ ಮೊದಲನೇ ದೊಡ್ಡ ಪ್ರೋಟೋಜೋಯಿಕ್ ಎರಾ ಯಾವುದು ಅಂತ ಕೇಳಿದಾಗ ವಿಂಧ್ಯಾನ್ ಬೇಸಿನ್ ಅಂತ ಕರಿತೇವೆ, ಅಂದ್ರೆ ವಿಂಧ್ಯಾನ್ ಭೂಪ್ರದೇಶ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದ ಲಾರ್ಜೆಸ್ಟ್ ಪ್ರೋಟೋರೋಜೋಯಿಕ್ ಪ್ರದೇಶವಾಗಿರುತ್ತೆ. ಸೊ ಇದು ಸೆಂಟ್ರಲ್ ಇಂಡಿಯಾ, ನಮ್ಮ ಭಾರತ ದೇಶದ ಮಧ್ಯ ಭಾರತದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ ಚೀನಾ ಮತ್ತು ವಿಯೆಟ್ನಾಂ ನಡುವಿನ ಪ್ರಾದೇಶಿಕ ವಿವಾದದ ಕೇಂದ್ರದಲ್ಲಿ ಯಾವ ನೀರಿನ ಭಾಗವಿದೆ? ಸೊ ವಿಚ್ ಬಾಡಿ ಆಫ್ ವಾಟರ್ ಇಸ್ ಅಟ್ ದಿ ಸೆಂಟರ್ ಆಫ್ ಟೆರಿಟೋರಿಯಲ್ ಡಿಸ್ಪ್ಯೂಟ್ ಬಿಟ್ವೀನ್ ಚೈನಾ ಅಂಡ್ ವಿಯೆಟ್ನಾಂ? ಸೊ ವಿ ನೋ ದಟ್ ಚೈನಾ ವೋಂಟ್ ಸ್ಪೇರ್ ಎನಿಬಡಿ, ಯಾರನ್ನು ಕೂಡ ಅವರು ಬಿಡೋದಿಲ್ಲ. ಸೊ ಎಲ್ಲ ರಾಷ್ಟ್ರಗಳ ಮೇಲೆ ವಿವಾದವನ್ನ ಮಾಡಿಕೊಳ್ಳುವುದು ಅವರ ಒಂದು ಚಾಳಿಯಾಗಿರುತ್ತೆ. ಸೊ ಆ ರೀತಿಯಾಗಿ ಚಿಕ್ಕ ರಾಷ್ಟ್ರವಾಗಿರ್ತಕ್ಕಂಥ ವಿಯೆಟ್ನಾಂ ಜೊತೆಗೂ ಕೂಡ ಈಗ ಒಂದು ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾವ ಪ್ರಾಬ್ಲಮ್ ಅಂದ್ರೆ ವಾಟರ್ ಬಾಡಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಅನ್ನ ಮಾಡ್ಕೊಳ್ತಾ
ಹೇಳ್ತಾ ಇದ್ದಾರೆ ಆ ವಾಟರ್ ಬಾಡಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದನ್ನು ನಾವು ಗಲ್ಫ್ ಆಫ್ ಟಾಂಕಿನ್ ಅಥವಾ ಟಾಂಕಿನ್ ಕೊಲ್ಲಿ ಅಂತ ಕರಿತೇವೆ. ಸೊ ಈ ಮ್ಯಾಪ್ ಅನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾವು ವಿಯೆಟ್ನಾಂ ಅನ್ನ ನೋಡಬಹುದಾಗಿರುತ್ತೆ. ಸೊ ವಿಯೆಟ್ನಾಂ ಇಟ್ಸ್ ಲೈಕ್ ಅ ಟೇಲ್. ಸೊ ಒಂದು ಎಲಾಂಗೇಟೆಡ್ ಜಿಯೋಗ್ರಾಫಿಕಲ್ ಏರಿಯಾವನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಕಡೆ ನಾವು ಚೈನಾವನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ಗಲ್ಫ್ ಆಫ್ ಟಾಂಕಿನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಗಲ್ಫ್ ಆಫ್ ಟಾಂಕಿನ್ ಅಧಿಕೃತವಾಗಿ ವಿಯೆಟ್ನಾಂಗೆ ಸಂಬಂಧಪಟ್ಟಿರುತ್ತೆ. ಬಟ್ ಚೈನಾದವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇಸ್ ಲೈನ್ ಅಂತ ಕರಿತೇವೆ. ಅಂದ್ರೆ UN ಕ್ಲಾಸ್ ಪ್ರಕಾರ UN ಕ್ಲಾಸ್ ಅಂತ ಕರಿತೇವೆ. ಸೊ UN ಕ್ಲಾಸ್ ಅಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ ಅಂತ ಕರಿತೇವೆ. ಅಂದ್ರೆ ಸಮುದ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ರಾಷ್ಟ್ರಗಳು ಎಷ್ಟು ಪ್ರದೇಶವನ್ನ ಬಳಸಿಕೊಳ್ಬೇಕಂತ ಒಂದು ಅಂತಾರಾಷ್ಟ್ರೀಯ ಕಾನೂನನ್ನ ಇವ್ರು ಮಾಡ್ತಾರೆ. ಸೊ ಇವರ ಪ್ರಕಾರ ಒಂದು ಬೇಸ್ ಲೈನ್ ಅಂತ ಇರುತ್ತೆ. ಬೇಸ್ ಲೈನ್ ಅಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಆ ಬೇಸ್ ಲೈನ್ ಅನ್ನ ಚೈನಾದವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಈ ಕಡೆಗೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ಗಲ್ಫ್ ಆಫ್ ಟಾಂಕಿನ್ ವಿಯೆಟ್ನಾಂಗೆ ಏನ್ ಸೇರಿರುತ್ತೆ ಸೊ ಅದರ ಕಡೆಗೆ ಎಕ್ಸ್ಟೆಂಡ್ ಮಾಡಿಕೊಳ್ಳುವುದನ್ನ ಪ್ರಾರಂಭ ಮಾಡಿರ್ತಾರೆ. ಸೊ ಇದರಿಂದ ಈ ಭಾಗದಲ್ಲಿ ಚೈನಾಗೂ ಮತ್ತೆ ವಿಯೆಟ್ನಾಂ ರಿಲೇಟಿವ್ಲಿ ಸ್ಮಾಲ್ ಕಂಟ್ರಿ ಆಗಿರೋದ್ರಿಂದ ಸೊ ಇದು ಬೇರೆ ರಾಷ್ಟ್ರಗಳ ಸಹಾಯವನ್ನ ತೆಗೆದುಕೊಂಡು ಚೈನಾವನ್ನ ಅಪೋಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿಯೆಟ್ನಾಂ ಬಂದಾಗ ಇಲ್ಲಿ ಹಾಲಾಂಗ್ ಬೇ ಅಂತ ಕರಿತೇವೆ. ಸೊ ಇದು ಬಹಳ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಸೊ ಮೋಸ್ಟ್ ವರ್ಲ್ಡ್ ಹೆರಿಟೇಜ್ ಪ್ಲೇಸ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಪಾರಂಪರಿಕ ಪ್ರದೇಶವಾಗಿ ಅತ್ಯಂತ ಪ್ಲೆಸೆಂಟ್ ಆಗಿರ್ತಕ್ಕಂಥ ಪ್ರದೇಶವನ್ನ ನಾವು ವಿಯೆಟ್ನಾಂ ನಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದರ ಬಗ್ಗೆ ನಾವು ಹೇಳಿದ್ದೆ ಬೇಸ್ ಲೈನ್ ಅಂತ ಹೇಳಿದ್ದೆ. ಸೊ ಈ ಕಡೆ ಲ್ಯಾಂಡ್ ಇರುತ್ತೆ. ಅಂದ್ರೆ ಈ ಕಡೆ ನೀವು ಕಲರ್ ಅಲ್ಲೇ ಗೊತ್ತಾಗುತ್ತೆ ಇದನ್ನ ಲ್ಯಾಂಡ್ ಅಂತ ಕರಿತೇವೆ. ಇದು ಸಮುದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಈ ಕಡೆಗೆ ಭೂಮಿಯ ಕಡೆಗೆ ಶಾಲೋ ವಾಟರ್ ಅಂತ ಕರಿತೇವೆ. ಅಂದ್ರೆ ತುಂಬಾ ಆಳವಿಲ್ಲದೆ ಇರತಕ್ಕಂಥ ನೀರನ್ನ ನಾವು ಶಾಲೋ ವಾಟರ್ ಅಥವಾ ತೀರದ ನೀರು ಅಂತ ಕರಿತೇವೆ. ಸೊ ಇಲ್ಲಿ ಎಳಿತಕ್ಕಂಥ ಒಂದು ಲೈನ್ ಅನ್ನ ಏನಂತ ಕರಿತೀವಿ ಅಂದ್ರೆ ಬೇಸ್ ಲೈನ್ ಅಂತ ಕರಿತೇವೆ. ಅಂದ್ರೆ ಅತ್ಯಂತ ಶಾಲೋ ವಾಟರ್ ಏನಿರುತ್ತೆ ಸೊ ಅಲ್ಲಿ ಒಂದು ಗೆರೆಯನ್ನ ಹಾಕಲಾಗುತ್ತೆ. ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಬೇಸ್ ಲೈನ್ ಅಂತ ಕರಿತೇವೆ. ಸೊ ಬೇಸ್ ಲೈನ್ ನ ಪ್ರಾಮುಖ್ಯತೆ ಏನು ಅಂದ್ರೆ ಬೇಸ್ ಲೈನ್ ಇಂದ ಈ ಕಡೆಗೆ ಇರ್ತಕ್ಕಂಥ ನೀರೇನಿರುತ್ತೆ ವಾಟ್ ಎವರ್ ದಿ ವಾಟರ್ ರಿಸೋರ್ಸ್ ದಟ್ ಈಸ್ ಪ್ರೆಸೆಂಟ್ ಅವೇ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಬೇಸ್ ಲೈನ್. ಸೊ ಅದು ಈ ಲ್ಯಾಂಡ್ ಯಾರಿಗೆ ಸಂಬಂಧಪಟ್ಟಿರುತ್ತೆ ಆ ರಾಷ್ಟ್ರದ ಅಧಿಕೃತವಾಗಿರ್ತಕ್ಕಂಥ ಸ್ವತ್ತಾಗಿರುತ್ತೆ. ಸೊ ಅಲ್ಲಿ ಬರ್ತಕ್ಕಂಥ ಬ್ಲೂ ಎಕಾನಮಿ ಏನಿರುತ್ತೆ ಅಂದ್ರೆ ನೀರಿನಿಂದ ಸಿಗ್ತಕ್ಕಂಥ ಯಾವುದೇ ಆರ್ಥಿಕತೆಯನ್ನ ಈ ರಾಷ್ಟ್ರ ಬಳಸಿಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಚೈನಾ ಏನ್ ಮಾಡ್ತಾ ಇದೆ ಅಂದ್ರೆ ಆ ಬೇಸ್ ಲೈನ್ ಅನ್ನ ಈ ಒಂದು ಗಲ್ಫ್ ಏನಿದೆ ಸೊ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಗಲ್ಫ್ ಏನಿದೆ ಸೊ ಗಲ್ಫ್ ಆಫ್ ಟಾಂಕಿನ್ ಅಂತ ನಾವೇನು ಹೇಳ್ತೇವೆ ಸೊ ಇದ್ರ ಕಡೆಗೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ದಿ ಅಪ್ಡೇಟ್ ಆಗಿರುತ್ತೆ. ಸೊ ಇದು ಗಲ್ಫ್ ಆಫ್ ಟಾಂಕಿನ್ ನಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ವಿವಾದವಾಗಿರುತ್ತೆ. ಸೊ ಈ ಒಂದು ವಿವಾದ ವಿಯೆಟ್ನಾಂ ಟೆರಿಟರಿಯಲ್ಲಿ ಇರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಇಟ್ ಇಸ್ ಸಿಚುಯೇಟೆಡ್ ಬಿಟ್ವೀನ್ ವಿಯೆಟ್ನಾಂ ಅಂಡ್ ಚೈನಾ. ಸೊ ನಾವು ಮ್ಯಾಪ್ ಅಲ್ಲಿ ನೋಡಿದ್ದೇವೆ. ಸೊ ಚೈನಾ ಮತ್ತು ವಿಯೆಟ್ನಾಂ ಮಧ್ಯದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಪ್ರದೇಶದಲ್ಲಿ ಇದು ಬೋನ್ ಆಫ್ ಕಂಟೆನ್ಷನ್ ಅಂತ ಕರಿತೇವೆ. ಅಂದ್ರೆ ಇಬ್ಬರ ಮಧ್ಯದಲ್ಲಿರ್ತಕ್ಕಂಥ ಒಂದು ವಿವಾದಿತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ ಆರ್ಟಿಕಲ್ ನಂಬರ್ 9. ಫಸ್ಟ್ ಆಲ್ ವುಮೆನ್ ಮ್ಯಾರಿಟೈಮ್ ಸರ್ವೈಲೆನ್ಸ್ ಮಿಷನ್ ಆಫ್ ANC ಅಂಡಮಾನ್ ನಿಕೋಬಾರ್ ನಲ್ಲಿ ಸೊ ಮೊದಲ ಸಂಪೂರ್ಣ ಮಹಿಳೆಯರ ಸಮಗ್ರ ಕಣ್ಗಾವಲು ಮಿಷನ್ ಅನ್ನ ಈಗ ಏರ್ಪಡಿಸಿರ್ತಾರೆ. ಅಂದ್ರೆ ಆಲ್ ವಿಮೆನ್ ಇರ್ತಾರೆ, ಅಲ್ಲಿ ಯಾರು ಕೂಡ ಮೆನ್ ಇರೋದಿಲ್ಲ. ಸೊ ಆಲ್ ವಿಮೆನ್ ಅನ್ನ ಹೊಂದಿರತಕ್ಕಂಥ ಒಂದು ಸರ್ವಿವೆಲೆನ್ಸ್ ಅಂದ್ರೆ ಅಲ್ಲಿ ಪಾರುಗಾಣಿಕೆ ಅಂತ ನಾವೇನು ಹೇಳ್ತೇವೆ. ಸೊ ಅಲ್ಲಿ ಒಂದು ವೀಕ್ಷಣೆ ಮಾಡ್ತಕ್ಕಂಥ ಒಂದು ಮಿಷನ್ ಅನ್ನ ಎಲ್ಲಾ ಮಹಿಳೆಯರೊಂದಿಗೆ ಈಗ ಪೂರ್ಣಗೊಳಿಸಿರ್ತಾರೆ. ಸೊ ಇದನ್ನ ಮಾಡಿರ್ತಕ್ಕಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್ ನಲ್ಲಿ. ಸೊ ಈ ಕಡೆ ನಾವು ಅಂಡಮಾನ್ ಅನ್ನ ನೋಡಬಹುದು, ಇಲ್ಲಿ ನಾವು ನಿಕೋಬಾರ್ ಅನ್ನು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಂಡಮಾನ್ ಅನ್ನು ನಾವು ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್, ಸೌತ್ ಅಂಡಮಾನ್ ಮತ್ತೆ ಲಿಟಲ್ ಅಂಡಮಾನ್ ಆಗಿ 4 ಭಾಗಗಳಾಗಿ ವಿಂಗಡಿಸಬಹುದಾಗಿರುತ್ತೆ. ಸೊ ಈ ಸೌತ್ ಅಂಡಮಾನ್ ಅಲ್ಲಿ ಅಂಡಮಾನ್ ನಿಕೋಬಾರ್ ನ ಕ್ಯಾಪಿಟಲ್ ಸಿಟಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಏನಂತ ಕರಿತೇವೆ ಅಂದ್ರೆ ಪೋರ್ಟ್ ಬ್ಲೇರ್ ಅಂತ ಕರಿತೇವೆ. ಸೊ ಇದ್ರ ಜೊತೆಗೆ ಕೆಲವೊಂದು ಪಾಯಿಂಟ್ಸ್ ತುಂಬಾ ರಿಪೀಟ್ ಆಗಿರುತ್ತೆ ಎಕ್ಸಾಮ್ ಅಲ್ಲಿ. ಒಂದನ್ನ ಡಂಕನ್ ಪ್ಯಾಸೇಜ್ ಅಂತ ಕರಿತೇವೆ. ಡಂಕನ್ ಪ್ಯಾಸೇಜ್ ಎಲ್ಲಿರುತ್ತೆ ಅಂತ ಕೇಳ್ತಾರೆ. ಸೊ ಇಟ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್. ದಕ್ಷಿಣ ಅಂಡಮಾನ್ ಮತ್ತೆ ಕಿರು ಅಂಡಮಾನ್ ಮಧ್ಯೆ ಇರತಕ್ಕಂಥ ಪ್ಯಾಸೇಜ್ ಅನ್ನ ನಾವು ಡಂಕನ್ ಪ್ಯಾಸೇಜ್ ಅಂತ ಕರಿತೇವೆ. ನೆಕ್ಸ್ಟ್ 10 ಡಿಗ್ರಿ ಚಾನಲ್ ಎಲ್ಲಿದೆ ಅಂತ ಕೇಳ್ತಾರೆ. 10 ಡಿಗ್ರಿ ಚಾನಲ್ ಲಿಟಲ್ ಅಂಡಮಾನ್ ಮತ್ತೆ ಕಾರ್ ನಿಕೋಬಾರ್ ಮಧ್ಯದಲ್ಲಿರ್ತಕ್ಕಂಥ ಒಂದು ಚಾನಲ್ ಆಗಿರುತ್ತೆ. ಸೊ ನಿಕೋಬಾರ್ ಅನ್ನು ಕೂಡ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಣೆ ಮಾಡಲಾಗಿರುತ್ತೆ. ಒಂದನ್ನ ಕಾರ್ ನಿಕೋಬಾರ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ಲಿಟಲ್ ನಿಕೋಬಾರ್ ಅಂತ ಕರಿತೇವೆ. ಇನ್ನೊಂದನ್ನ ಗ್ರೇಟ್ ನಿಕೋಬಾರ್ ಅಂತ ಕರಿತೇವೆ. ಸೊ ಗ್ರೇಟ್ ನಿಕೋಬಾರ್ ನ ಕೆಳಗಡೆ ನಾವು ಇಂದಿರಾ ಪಾಯಿಂಟ್
ಪಾಯಿಂಟ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಂದಿರಾ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಕರಿತೇವೆ. ಅಂದ್ರೆ ಭಾರತ ದೇಶದ ಅತ್ಯಂತ ದಕ್ಷಿಣದ ಬಿಂದುವನ್ನ ನಾವೇನಂತ ಕರಿತೇವೆ ಅಂದ್ರೆ ಇಂದಿರಾ ಪಾಯಿಂಟ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇನ್ನೊಂದು ಐಲ್ಯಾಂಡ್ ಇರುತ್ತೆ, ಇದನ್ನ ನಾವು ಬ್ಯಾರನ್ ಐಲ್ಯಾಂಡ್ ಅಂತ ಕರಿತೇವೆ. ಸೊ ಬ್ಯಾರನ್ ಐಲ್ಯಾಂಡ್ ನಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಏಕೈಕ ಆಕ್ಟಿವ್ ವಾಲ್ಕೆನೋವನ್ನ ನೋಡಬಹುದಾಗಿರುತ್ತೆ. ಅಂದ್ರೆ ಸಕ್ರಿಯವಾಗಿರ್ತಕ್ಕಂಥ ಜ್ವಾಲಾಮುಖಿ, ಏಕೈಕ ಜ್ವಾಲಾಮುಖಿಯನ್ನು ನಾವು ಬ್ಯಾರನ್ ಐಲ್ಯಾಂಡ್ ನಲ್ಲಿ ನೋಡಬಹುದಾಗಿರುತ್ತೆ. ಇಷ್ಟು ನಮಗೆ ಅಂಡಮಾನ್ ನಿಕೋಬಾರ್ ಬಗ್ಗೆ ಕನಿಷ್ಠ ಮಾಹಿತಿ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ಇಲ್ಲಿ ಫಸ್ಟ್ ಎವರ್ ಆಲ್ ವಿಮೆನ್ ಮೆರಿಟೈಮ್ ಸರ್ವಿಲೆನ್ಸ್ ಮಿಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮಿಷನ್ ಡೆಡಿಕೇಟೆಡ್ ಅಂಡ್ ಟು ಚೆಕ್ ದಿ ಕೇಪಬಿಲಿಟೀಸ್ ಅಂಡ್ ಡೆಡಿಕೇಶನ್ ಆಫ್ ದಿ ವಿಮೆನ್ ಇನ್ ಆರ್ಮ್ಡ್ ಫೋರ್ಸಸ್, ಅವರ ಒಂದು ಡೆಡಿಕೇಶನ್ ಅನ್ನ ಚೆಕ್ ಮಾಡ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಮೆರಿಟೈಮ್ ಸರ್ವಿಲೆನ್ಸ್ ಏನಿರುತ್ತೆ, ಸೊ ಇದು ಎನ್ಶೂರಿಂಗ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ದಿ ರೀಜನಲ್ ಮೆರಿಟೈಮ್ ಬಾರ್ಡರ್ಸ್, ಅಂದ್ರೆ ಆ ಒಂದು ಮೆರಿಟೈಮ್ ಬಾರ್ಡರ್ಸ್ ಏನಿರುತ್ತೆ ಸೊ ಅದರ ಸುರಕ್ಷತೆಯನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದು ಜೆಂಡರ್ ಈಕ್ವಾಲಿಟಿಯನ್ನ ಮಾತ್ರ ಪ್ರಮೋಟ್ ಮಾಡೋದಿಲ್ಲ, ಅದ್ರ ಜೊತೆಗೆ ಇಂಡಿಯನ್ ಮಿಲಿಟರಿ ಎಷ್ಟು ರೆಡಿನೆಸ್ ಇದೆ ಅನ್ನೋದನ್ನ ಪ್ರೂವ್ ಮಾಡ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ನೆಕ್ಸ್ಟ್ ಆರ್ಟಿಕಲ್, ಟ್ರೈ ಸರ್ವಿಸ್ ಮಿಲಿಟರಿ ಎಕ್ಸರ್ಸೈಸ್, ಇದನ್ನ ಭಾರತ್ ಶಕ್ತಿ ಅಂತ ಕರೀತೇವೆ. ಸೊ ಭಾರತ್ ಶಕ್ತಿ ಎಲ್ಲಿ ನಡೀತು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಸೊ ಭಾರತ್ ಶಕ್ತಿ ಅಂತಕ್ಕಂಥದ್ದು ರಾಜಸ್ಥಾನ್ನ ಪೋಖ್ರಾನ್ ನಲ್ಲಿ ನಡೀತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಪೋಖ್ರಾನ್ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಪೋಖ್ರಾನ್ ಇಸ್ ನಮ್ಮ ಇಂಡಿಯಾಗೆ ಈ ಒಂದು ನ್ಯೂಕ್ಲಿಯರ್ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇನ್ 1974 1974ರಲ್ಲಿ ಇಂಡಿಯಾ ಕಂಡಕ್ಟೆಡ್ ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್, ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಪರಮಾಣು ಪರೀಕ್ಷೆಯನ್ನ ಮಾಡಿರ್ತಕ್ಕಂಥ ದಿನಾಂಕ ಯಾವುದು ಅಂತ ಕೇಳಿದ್ರೆ 1974 ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಪರಮಾಣು ಪರೀಕ್ಷೆಯನ್ನ ನಾವೇನಂತ ಕರಿತೇವೆ ಅಂದ್ರೆ ಪೋಖ್ರಾನ್ 1 ಅಂತ ಕರಿತೇವೆ. ಸೊ ಇದಕ್ಕೆ ಕೋಡ್ ನೇಮ್ ಏನಂತ ಇಟ್ಟಿರ್ತಾನೆ ಅಂದ್ರೆ ಸ್ಮೈಲಿಂಗ್ ಬುದ್ಧ ಅಂತ ಇದಕ್ಕೆ ನಾಮಕರಣವನ್ನ ಮಾಡಿರ್ತಾರೆ. ಸೊ ಅದಾದ್ಮೇಲೆ 1998ರಲ್ಲಿ ಎರಡನೇ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಸೊ ಇಲ್ಲಿ 5 ನ್ಯೂಕ್ಲಿಯರ್ ಡಿವೈಸಸ್ ಅನ್ನ ಪರೀಕ್ಷೆ ಮಾಡ್ತಾರೆ. ಸೊ ಇದನ್ನ ಏನಂತ ಕೋಡ್ ನೇಮ್ ಮಾಡಿರ್ತಾರೆ ಅಂದ್ರೆ ಆಪರೇಷನ್ ಶಕ್ತಿ ಅಂತ ಕೋಡ್ ನೇಮ್ ಮಾಡಿರ್ತಾರೆ. ಸೊ ಇದರಲ್ಲಿ 5 ಪರೀಕ್ಷೆಗಳನ್ನ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ 2003ರಲ್ಲಿ ಕ್ರಿಯೇಟ್ಸ್ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ, ಇದನ್ನ NCA ಅಂತ ಕರಿತೇವೆ. ಅಂದ್ರೆ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿಯನ್ನ ಕ್ರಿಯೇಟ್ ಮಾಡ್ತಾರೆ ಅಂಡ್ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ SFC ಅನ್ನ ಮತ್ತೆ NCA ಅನ್ನ 2003ರಲ್ಲಿ ಕ್ರಿಯೇಟ್ ಮಾಡ್ತಾರೆ. ಸೊ NCA ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಾವು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬಹುದಾಗಿರುತ್ತೆ. ಒಂದನ್ನ ಪೊಲಿಟಿಕಲ್ ಕೌನ್ಸಿಲ್ ಅಂತ ಕರಿತೇವೆ, ರಾಜಕೀಯ ಆಯೋಗ ಅಂತ ಕರಿತೇವೆ ಅಥವಾ ಸಮಿತಿ ಅಂತ ಕರಿತೇವೆ. ಸೊ ಇನ್ನೊಂದನ್ನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೆ ಕಾರ್ಯಕಾರಿ ಸಮಿತಿ ಅಂತ ಕರಿತೇವೆ. ಸೊ ಪೊಲಿಟಿಕಲ್ ಕೌನ್ಸಿಲ್ ನ ಚೇರ್ಮನ್ ಅಥವಾ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಪ್ರಧಾನ ಮಂತ್ರಿಗಳು, PM ಆಗಿರ್ತಾರೆ. ಸೊ ಇದು ಸೋಲ್ ಬಾಡಿ ದಟ್ ಕ್ಯಾನ್ ಆಥರೈಸ್ ಯೂಸ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್, ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಬಳಕೆ ಮಾಡಲಿಕ್ಕೆ ಆಥರೈಸ್ ಮಾಡ್ತಕ್ಕಂಥ ಏಕೈಕ ಅಂಗವಾಗಿ ನಾವು ಈ ಒಂದು ಪೊಲಿಟಿಕಲ್ ಕೌನ್ಸಿಲ್ ಅನ್ನ ನೋಡಬಹುದಾಗಿರುತ್ತೆ. ಪೊಲಿಟಿಕಲ್ ಕೌನ್ಸಿಲ್ ನಾನು ಮುಂಚೆನೆ ಹೇಳಿದಾಗೆ ಸೊ ಈ ಒಂದು NCA ಅಂದ್ರೆ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿಯ ಒಂದು ಭಾಗವಾಗಿರುತ್ತೆ. ಸೊ ಇನ್ನೊಂದನ್ನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಕರಿತೇವೆ. ಸೊ ಇದರ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತ ಕೇಳಿದಾಗ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇನ್ಕ್ಲೂಡಿಂಗ್ ಸರ್ವಿಸಸ್ ಆರ್ ಇಂಟೆಲಿಜೆನ್ಸ್ ಚೀಫ್ಸ್ ಆಗಿರ್ಬೋದು. ದೇ ಪ್ರೊವೈಡ್ ಇನ್ಪುಟ್ಸ್ ಅಂಡ್ ಎಕ್ಸಿಕ್ಯೂಟ್ಸ್ ಡೈರೆಕ್ಟಿವ್ಸ್ ಆಫ್ ದಿ ಪೊಲಿಟಿಕಲ್ ಕೌನ್ಸಿಲ್, ಅಂದ್ರೆ ರಾಜಕೀಯ ಸಮಿತಿ ಅವ್ರಿಗೆ ಏನ್ ಡೈರೆಕ್ಟಿವ್ಸ್ ಅನ್ನ ಕೊಟ್ಟಿರ್ತಾರೆ ಸೊ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಕರಿತೇವೆ. ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಕೆಲವೊಂದು ಲ್ಯಾಂಡ್ ವೆಕ್ಟರ್ಸ್ ಯಾವ್ದಾವ್ದು ಅಂದ್ರೆ ಪೃಥ್ವಿ 2, ಅಗ್ನಿ 1, ಅಗ್ನಿ 2, ಅಗ್ನಿ 3. ಸೊ ಇವೆಲ್ಲವನ್ನ ಈ ಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಅಗ್ನಿ 4 ಮತ್ತೆ ಅಗ್ನಿ 5 ಅನ್ನ ಕೂಡ ಸೊ ಇಲ್ಲಿ ಇಂಡೆಕ್ಟ್ ಮಾಡಲಾಗುತ್ತೆ. ಅದಾದ್ಮೇಲೆ ಏರ್ ವೆಕ್ಟರ್ಸ್ ಯಾವ್ದಾವ್ದು, ಅದಾದ್ಮೇಲೆ ಸಿ ವೆಕ್ಟರ್ಸ್ ಯಾವ್ದಾವ್ದು ಎಲ್ಲವನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಇಷ್ಟು ಮಾಹಿತಿ ನಮಗೆ ಈ ಒಂದು ಪೋಖ್ರಾನ್ ಬಗ್ಗೆ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಮಾಡ್ತಕ್ಕಂಥ ಟ್ರೈ ಸರ್ವಿಸ್ ಮಿಲಿಟರಿ ಎಕ್ಸರ್ಸೈಸ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಭಾರತ ಶಕ್ತಿ ಅಂತ ಕರಿತೇವೆ. ಸೊ ಇದನ್ನ ನಮ್ಮ ಭಾರತ ದೇಶದ ಪೋಖ್ರಾನ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಆರ್ಮಿ, ನೇವಿ ಅಂಡ್ ಏರ್ ಫೋರ್ಸ್ ಅಂದ್ರೆ ನಮ್ಮ ಸೇನೆ, ನೌಕಾಪಡೆ ಮತ್ತೆ ವಾಯುಪಡೆ ಇನ್ವಾಲ್ವ್ ಆಗ್ತಕ್ಕಂಥ ಒಂದು ಎಕ್ಸರ್ಸೈಸ್ ಇದಾಗಿರುತ್ತೆ. ಸೊ ಪೋಖ್ರಾನ್ ಲೊಕೇಟೆಡ್ ಇನ್ ದಿ ತಾರ್ ರೆಸಾರ್ಟ್ ಆಫ್ ರಾಜಸ್ಥಾನ್. ಸೊ ರಾಜಸ್ಥಾನದ ತಾರ್ ಮರುಭೂಮಿಯಲ್ಲಿ ನಾವು ಪೋಖ್ರಾನ್ ಅನ್ನು ನೋಡಬಹುದಾಗಿರುತ್ತೆ. ಸೊ ಇಟ್ ಹ್ಯಾಸ್ ಅ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಫಾರ್ ದಿ ನ್ಯೂಕ್ಲಿಯರ್ ಟೆಸ್ಟ್, ಅಂದ್ರೆ ಪರಮಾಣು ಪರೀಕ್ಷೆಗಳನ್ನ ಮಾಡಲಿಕ್ಕೆ ಸೊ ಇದು ಕಾರ್ಯತಂತ್ರವಾಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಒಂದು ಭೂಪ್ರದೇಶವಾಗಿರುತ್ತೆ. ಸೊ ಅಮಿತ್ ಘೋಷ್ಗೆ ಒಂದು ಅವಾರ್ಡ್ ಅಂತ ಬಂದಿರುತ್ತೆ. ಸೊ ಈ ಅವಾರ್ಡ್ ಅನ್ನ ಎರಾಸ್ಮಸ್ ಪ್ರಶಸ್ತಿ ಅಂತ ಕರಿತೇವೆ. ಸೊ ಎರಾಸ್ಮಸ್ ಪ್ರಶಸ್ತಿ ಅಂತಕ್ಕಂಥದ್ದನ್ನ ಲಿಟ್ರೇಚರ್, ಸಾಹಿತ್ಯ
ಸಾಹಿತ್ಯಕ್ಕಾಗಿ ಕೊಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಕ್ಲೈಮೇಟ್ ಚೇಂಜ್ ಅದು ಕೂಡ ಸಾಹಿತ್ಯ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಬರೀತಕ್ಕಂಥ ಆರ್ಟಿಕಲ್ಸ್ ಅಥವಾ ಸಾಹಿತ್ಯಕ್ಕೆ ಕೊಡ್ತಕ್ಕಂಥ ಪ್ರಶಸ್ತಿಯನ್ನು ನಾವು ಎರಾಮಸ್ ಅವಾರ್ಡ್ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದ ಆಥರ್ ಆಗಿರ್ತಕ್ಕಂಥ ಅಮಿತಾವ್ ಘೋಷ್ಗೆ ಈ ಒಂದು ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಇದೊಂದು ಆನ್ಯುವಲ್ ಅವಾರ್ಡ್ ಆಗಿರುತ್ತೆ, ಅಂದ್ರೆ ವಾರ್ಷಿಕವಾಗಿ ಕೊಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಸೊ ಇದನ್ನ ಕೊಡ್ತಕ್ಕಂಥವರು ಪ್ರೀಮಿಯಂ ಎರಾಮಿಯಾನಮ್ ಫೌಂಡೇಶನ್ ವತಿಯಿಂದ ಕೊಡ್ತಾರೆ. ಇದು ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಸೊ ನೆದರ್ಲ್ಯಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದನ್ನ ವ್ಯಕ್ತಿಗೂ ಕೊಡ್ತಾರೆ, ಇಂಡಿವಿಜುವಲ್ಗೂ ಕೊಡ್ತಾರೆ. ಇಟ್ ಕ್ಯಾನ್ ಬಿ ಗಿವನ್ ಟು ಆನ್ ಇಂಡಿವಿಜುವಲ್ ಆರ್ ಆನ್ ಇನ್ಸ್ಟಿಟ್ಯೂಷನ್. ಸೊ ಯಾರು ಈ ಒಂದು ಹ್ಯುಮ್ಯಾನಿಟೀಸ್, ಸೋಷಿಯಲ್ ಸೈನ್ಸ್ ಅಂಡ್ ದಿ ಆರ್ಟ್ಸ್ ಈ ಒಂದು ಕ್ಷೇತ್ರದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಸೊ ಅವರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1958 ಸ್ಥಾಪನೆ ಮಾಡ್ತಾರೆ. ಸೊ ಇಟ್ ಈಸ್ ನೇಮ್ಡ್ ಆಫ್ಟರ್ ದಿ ಡಚ್ ರೆನೈಸೆನ್ಸ್ ಹ್ಯುಮ್ಯಾನಿಸ್ಟ್ ಡೆಸಿಡೇರಿಯಸ್ ಎರಾಸ್ಮಸ್ ಅಂತ ಕರೀತೇವೆ. ಅಂದ್ರೆ ಫ್ರೆಂಚ್ನ ನವೋದಯ ಮಾನವತಾವಾದಿ ಡೆಸಿಡೇರಿಯಸ್ ಎರಾಸ್ಮಸ್ ಅವರ ಹೆಸರನ್ನ ಈ ಒಂದು ಅವಾರ್ಡ್ಗೆ ನೀಡಲಾಗಿರುತ್ತೆ. ಸೊ ನೆಕ್ಸ್ಟ್ ಈಸ್ NCPCR celebrates its 19th ಫೌಂಡೇಶನ್ ಡೇ. ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಏನಿದೆ ಇದು 19ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಲಾಗಿರುತ್ತೆ. ಸೊ ಇದು ಯಾವಾಗ ಸ್ಥಾಪನೆ ಆಗಿದ್ದು ಅಂದರೆ ಯಾವ ದಿನಾಂಕದಂದು ಇದು ಆಚರಣೆ ಮಾಡುತ್ತೆ ಅಂದರೆ 12th ಮಾರ್ಚ್ 19ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿರುತ್ತೆ. ಸೊ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಏನಿದೆ ಇದು ಏನಕ್ಕೆ ಇದನ್ನ ಮಾಡಿರ್ತಾರೆ ಅಂದರೆ ಸೇಫ್ ಗಾರ್ಡಿಂಗ್ ದಿ ರೈಟ್ಸ್ ಅಂಡ್ ವೆಲ್ಫೇರ್ ಆಫ್ ದಿ ಚಿಲ್ಡ್ರನ್ ಇನ್ ಇಂಡಿಯಾ. ಅಂದರೆ ಹೆಸರಲ್ಲೇ ಇದೆ, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವ ಕಾರಣದಿಂದ ಸೊ ಈ ಒಂದು NCPCR ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಒಂದು ಸ್ಟ್ಯಾಟ್ಯುಟರಿ ಬಾಡಿ ಅಂದರೆ ಕಾನೂನು ಬದ್ಧವಾಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಇಟ್ ಕಮ್ಸ್ ಅಂಡರ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆಕ್ಟ್ 2005 ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕಾಯ್ದೆಯ ಅಡಿಯಲ್ಲಿ ಶಾಸನಬದ್ಧವಾಗಿರ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ಮಾರ್ಚ್ 2007 ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂತ ನಾನು ಫಸ್ಟ್ ಸ್ಲೈಡ್ ಅಲ್ಲೇ ಹೇಳಿರ್ತೇನೆ. ಅದರ ಜೊತೆಗೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಚೈಲ್ಡ್ ಅಂತ ಕರಿತೇವೆ, ಅಂದ್ರೆ UNCRC ಅಂತ ಕರಿತೇವೆ. UNCRC ಅಂದ್ರೆ ಮಕ್ಕಳ ಹಕ್ಕುಗಳ ಮೇಲಿನ ವಿಶ್ವಸಂಸ್ಥೆಯ ಆಯೋಗ ಅಥವಾ ಕನ್ವೆನ್ಷನ್ ಅಂತ ಕರಿತೇವೆ. ಸೊ ಈ ಒಂದು ಕನ್ವೆನ್ಷನ್ಗೆ ಮ್ಯಾಚ್ ಆಗುವ ಹಾಗೆ ನಮ್ಮ ಭಾರತ ದೇಶದಲ್ಲಿ ಮಕ್ಕಳ ಹಕ್ಕುಗಳನ್ನು ಕಾಪಾಡುವ ಕಾರಣದಿಂದ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಅದರ ಜೊತೆಗೆ ದೇ ಆಲ್ಸೋ ಕಂಡಕ್ಟ್ ರಿಸರ್ಚ್ ಸ್ಟಡೀಸ್ ಅಂಡ್ ಅವೇರ್ನೆಸ್ ಕ್ಯಾಂಪೇನ್ಸ್, ಅಂದ್ರೆ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನೆ, ಅಧ್ಯಯನ ಮತ್ತು ಜಾಗೃತಿ ಅಭಿಯಾನಗಳನ್ನು ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ದೇ ಆಲ್ಸೋ ಗಿವ್ ಅಡ್ವೈಸಸ್ ಟು ಗವರ್ನಮೆಂಟ್, ಅಂದ್ರೆ ಸರ್ಕಾರಕ್ಕೆ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸಲಹೆಗಳನ್ನು ಕೂಡ ನೀಡ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ. ಸೊ ಇದರ ಚೇರ್ ಪರ್ಸನ್ ಮತ್ತೆ 6 ಪರ್ಸನ್ಸ್ ಇರ್ತಾರೆ, ಅಂದ್ರೆ 6 ಮೆಂಬರ್ಸ್ ಇರ್ತಾರೆ. ಇದರಲ್ಲಿ ಅಧ್ಯಕ್ಷರು ಒಬ್ರು ಇರ್ತಾರೆ. ಸೊ ಅದಾದ್ಮೇಲೆ 6 ಜನ ಸದಸ್ಯರನ್ನ ನೋಡಬಹುದಾಗಿರುತ್ತೆ. ಇವೆಲ್ಲರನ್ನ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ನೇರವಾಗಿ ಆಯ್ಕೆ ಮಾಡ್ತಕ್ಕಂಥ ಪದ್ಧತಿಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಚೈಲ್ಡ್ ಲೈನ್ ಸರ್ವಿಸ್ ಅಂದ್ರೆ ಮಕ್ಕಳಿಗಾಗಿ ಇವರು ಕೊಡ್ತಕ್ಕಂಥ ಒಂದು ಸೇವೆ ಏನಂದ್ರೆ ಸೊ ದೇ ಹ್ಯಾವ್ ಕೊಲಾಬರೇಟೆಡ್ ವಿತ್ ಚೈಲ್ಡ್ ಲೈನ್ ಇಂಡಿಯಾ ಫೌಂಡೇಶನ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಚೈಲ್ಡ್ ಲೈನ್ ಇಂಡಿಯಾ ಫೌಂಡೇಶನ್ ನೊಂದಿಗೆ ಒಂದು ಸಹಕಾರವನ್ನ ಅಥವಾ ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಕೊಲಾಬರೇಷನ್ ನ ಮುಖಾಂತರ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ಟೋಲ್ ಫ್ರೀ ಹೆಲ್ಪ್ ಲೈನ್ ನಂಬರ್ ಅನ್ನ ಅವರು ಲಾಂಚ್ ಮಾಡಿರ್ತಾರೆ. ಸೊ ಆ ಒಂದು ನಂಬರ್ ಅನ್ನ 1098 ಅಂತ ಕರೀತೇವೆ. ಸೊ ದೇ ಪ್ರೊವೈಡ್ ಇಮಿಡಿಯೇಟ್ ಅಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಟು ದಿ ಚಿಲ್ಡ್ರನ್, ಅಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ತ್ವರಿತವಾದ ಬೆಂಬಲವನ್ನ ಈ ಒಂದು ಹೆಲ್ಪ್ ಲೈನ್ ಅಥವಾ ಸಹಾಯವಾಣಿಯ ಮುಖಾಂತರ ಸೊ ಮಕ್ಕಳು ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ಇಂಡಿಯಾಸ್ ಫಸ್ಟ್ ಫ್ಯೂಚರ್ ಲ್ಯಾಬ್ ಸೆಂಟರ್ ಅಟ್ CDAC, ಸೊ ನಮ್ಮ ಭಾರತ ದೇಶದ CDAC ನಲ್ಲಿ ಭಾರತದ ಮೊದಲ ಫ್ಯೂಚರ್ ಲ್ಯಾಬ್ ಅನ್ನ ಈಗ ಸ್ಥಾಪನೆ ಮಾಡಿರ್ತಾರೆ. ಸೊ ಫ್ಯೂಚರ್ ಲ್ಯಾಬ್ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡೋಣ. ಇದರ ಹೆಸರನ್ನ ನೆನಪಿಟ್ಕೊಳ್ಳಿ, ಇದನ್ನ ನಾವು ಫ್ಯೂಚರ್ ಲ್ಯಾಬ್ ಸೆಂಟರ್ ಅಂತ ಕರಿತೇವೆ. ಸೊ ಇದನ್ನ ತಿರುವನಂತಪುರಂ ನಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಸೊ ಏನಕ್ಕೆ ಈ ಕೇಂದ್ರವನ್ನ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಫಾಸ್ಟರ್ ಇನೋವೇಷನ್ ಅಂಡ್ ರಿಸರ್ಚ್ ಇನ್ ಎಮರ್ಜಿಂಗ್ ಟೆಕ್ನಾಲಜೀಸ್, ಅಂದ್ರೆ ಉದಯೋನ್ಮುಖ ತಂತ್ರಜ್ಞಾನಗಳೇನಿರ್ತವೆ ಅದರಲ್ಲಿ ನಾವೀನ್ಯತೆ ಮತ್ತು ಸಂಶೋಧನೆಯನ್ನ ಉತ್ತೇಜನ ಮಾಡ್ತಕ್ಕಂಥ ಗುರಿಯಿಂದ ಸೊ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ತಿರುವನಂತಪುರಂ ಅಲ್ಲೇ ಏನಕ್ಕೆ ಮಾಡಿದ್ದಾರೆ ಅಲ್ಲೂ ಕೂಡ ಒಂದು ಪಾಯಿಂಟ್ ಏನಿರುತ್ತೆ. ಸೊ ಇಟ್ ಈಸ್ ನೋನ್ ಫಾರ್ ಇಟ್ಸ್ ವೈಬ್ರೆಂಟ್ ಟೆಕ್ ಇಕೋಸಿಸ್ಟಮ್ ಅಂಡ್ ಸ್ಕಿಲ್ಡ್ ವರ್ಕ್ ಫೋರ್ಸ್, ಅಂದ್ರೆ ಈ ಒಂದು ಭಾಗದಲ್ಲಿ ಸೊ ವೈಬ್ರೆಂಟ್ ಟೆಕ್ ಪರಿಸರ ವ್ಯವಸ್ಥೆ ಮತ್ತೆ ಅತ್ಯಂತ ನುರಿತವಾಗಿರ್ತಕ್ಕಂಥ
ಹ್ಯೂಮನ್ ರಿಸೋರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದೇ ಕ್ಯಾನ್ ಕೊಲಾಬ್ರೇಟ್ ವಿತ್ ಲೋಕಲ್ ಟ್ಯಾಲೆಂಟ್ ಅಂಡ್ ಇಂಡಸ್ಟ್ರಿ ಪಾರ್ಟ್ನರ್ಸ್, ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಒಂದು ಟ್ಯಾಲೆಂಟ್ ಏನಿರುತ್ತೆ ಸೊ ಅವರ ಜೊತೆ ಕೊಲಾಬ್ರೇಟ್ ಆಗ್ಲಿಕ್ಕೆ ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶವಾಗಿರುತ್ತೆ. ಹಾಗಿದ್ರೆ ಸೊ ಯಾವುದ್ರ ಬಗ್ಗೆ ಇವರು ಹೆಚ್ಚಾಗಿ ಫೋಕಸ್ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತೆ ಬ್ಲಾಕ್ ಚೈನ್ಸ್ ಏನಿರುತ್ತೆ ಸೊ ಇದರ ಬಗ್ಗೆ ಹೆಚ್ಚಾಗಿ ಇಲ್ಲಿ ನಾವೀನ್ಯತೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಸೊ IGI ರಿಸೀವ್ಸ್ ಬೆಸ್ಟ್ ಏರ್ಪೋರ್ಟ್ ಅವಾರ್ಡ್ ಇನ್ ಏಷ್ಯಾ ಪೆಸಿಫಿಕ್ ನಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿರುತ್ತೆ ಸೊ ಇದು ಅತ್ಯುತ್ತಮ ವಿಮಾನ ನಿಲ್ದಾಣ ಪ್ರಶಸ್ತಿಯನ್ನ ಪಡೆದುಕೊಂಡಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಪಡೆದುಕೊಂಡಿರ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಈ ಒಂದು ಅವಾರ್ಡ್ 6 ಕಾನ್ಸಿಕ್ಯೂಟಿವ್ ಟೈಮ್ಸ್ ಅಂದ್ರೆ 6 ಬಾರಿ ಸತತವಾಗಿ ಸೊ ಈ ಒಂದು ಅವಾರ್ಡ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿರುತ್ತೆ. ಸೊ ಬಿಕಾಸ್ ಆಫ್ ಇಟ್ಸ್ ಪರ್ಫಾರ್ಮೆನ್ಸ್, ಕಮಿಟ್ಮೆಂಟ್ ಇನ್ ಎಕ್ಸಲೆನ್ಸ್ ಇನ್ ಏರ್ಪೋರ್ಟ್ ಸರ್ವಿಸಸ್ ಅಂಡ್ ಆಪರೇಷನ್ಸ್, ಅಂದ್ರೆ ಈ ಒಂದು ಏರ್ಪೋರ್ಟ್ ಸರ್ವಿಸಸ್ ನಲ್ಲಿ ಶ್ರೇಷ್ಠತೆಯನ್ನ ವ್ಯಕ್ತಪಡಿಸಿರುವ ಕಾರಣದಿಂದ ಈ ಒಂದು ಪ್ರಶಸ್ತಿಯನ್ನ ಕೊಡಲಾಗಿರುತ್ತೆ. ಸೊ PM ಸೂರಜ್ ಪೋರ್ಟಲ್, ಸೊ PM ಸೂರಜ್ ಪೋರ್ಟಲ್ ಅನ್ನ ಏನಕ್ಕೆ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಸೊ ಇದನ್ನ ನಾವು ಪ್ರಧಾನ ಮಂತ್ರಿ ಸಾಮಾಜಿಕ್ ಉತ್ತಮ್ ಏವಂ ರೋಜ್ಗಾರ್ ಆಧಾರಿತ ಜನ ಕಲ್ಯಾಣ ಅಂತ ಕರಿತೇವೆ. ಅಂದ್ರೆ ಪ್ರಧಾನ ಮಂತ್ರಿ ಉತ್ಥಾನ ಏವಂ ರೋಜ್ಗಾರ್ ಆಧಾರಿತ ಜನ ಕಲ್ಯಾಣ ಪೋರ್ಟಲ್ ಅಂತ ಕರಿತೇವೆ. ಸೊ ಈ ಪೋರ್ಟಲ್ ಅನ್ನ ಏನಕ್ಕೆ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಟು ಪ್ರೊವೈಡ್ ಕ್ರೆಡಿಟ್ ಸಪೋರ್ಟ್ ಟು 1 lakh ಆಂಟ್ರಪ್ರನಿಯರ್ಸ್ ಫ್ರಮ್ ಡಿಸ್ಅಡ್ವಾಂಟೇಜ್ಡ್ ಸೆಕ್ಷನ್ ಆಫ್ ದಿ ಸೊಸೈಟಿ, ಅಂದ್ರೆ ಸಮಾಜದ ಹಿಂದುಳಿದ ವರ್ಗಗಳ 1 ಲಕ್ಷ ಉದ್ಯಮಗಳಿಗೆ ಸಾಲದ ಬೆಂಬಲವನ್ನ ಒದಗಿಸ್ತಕ್ಕಂಥದ್ದು ಈ ಒಂದು ಪೋರ್ಟಲ್ನ ಉದ್ದೇಶವಾಗಿರುತ್ತೆ. ಸೊ IREDA ಸೆಲೆಬ್ರೇಟ್ಸ್ 38 ಫೌಂಡೇಶನ್ ಡೇ. IREDA ಏನಿರುತ್ತೆ ಸೊ 38ನೇ ಸಂಸ್ಥಾಪನಾ ದಿನವನ್ನ ಆಚರಣೆ ಮಾಡಿರುತ್ತೆ. ಸೊ ಈ ಒಂದು IREDA ಅಂತಕ್ಕಂಥದ್ದು ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಕರೀತೇವೆ. ಅಂದ್ರೆ ಭಾರತ ದೇಶದಲ್ಲಿ ನವೀಕರಿಸಬಹುದಾದ ಇಂಧನಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಅಥವಾ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಏಜೆನ್ಸಿ ಆಗಿರುತ್ತೆ. ಸೊ ಇದು ಮಾರ್ಚ್ 11ನೇ ತಾರೀಕು ತನ್ನ 38ನೇ ಸಂಸ್ಥಾಪನಾ ದಿನವನ್ನ ಆಚರಣೆ ಮಾಡ್ಕೊಂಡಿರುತ್ತೆ. ಸೊ ಇದೊಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿರುತ್ತೆ, ಅಂದ್ರೆ ಸಾರ್ವಜನಿಕ ವಲಯದ ಉದ್ಯಮವಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1989 ನಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇಟ್ ಪ್ರೊವೈಡ್ಸ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಂಡ್ ಸಪೋರ್ಟ್, ಅಂದ್ರೆ ಹಣಕಾಸು ಮತ್ತು ಬೆಂಬಲವನ್ನ ಒದಗಿಸ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಯಾವ ಸೆಕ್ಟರ್ಗೆ ಅಂದ್ರೆ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಮಾತ್ರ, ಅಂದ್ರೆ ನವೀಕರಿಸಬಹುದಾದ ಇಂಧನಗಳನ್ನ ತಯಾರಿ ಮಾಡಲಿಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಒದಗಿಸ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸೋಲಾರ್, ವಿಂಡ್, ಬಯೋಮಾಸ್, ಹೈಡ್ರೋ ಪವರ್. ಸೊ ಈ ರೀತಿಯ ನವೀಕರಿಸಬಹುದಾದ ಇಂಧನಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಅದ್ರ ಜೊತೆಗೆ ಪಾಲಿಸಿ ಅಡ್ವೊಕೇಸಿ ಮತ್ತೆ ಡೈಲಾಗ್ ಬಿಟ್ವೀನ್ ಗವರ್ನಮೆಂಟ್ ಏಜೆನ್ಸೀಸ್, ಪಾಲಿಸಿ ಮೇಕರ್ಸ್, ಅಂದ್ರೆ ಸರ್ಕಾರ ಆಗಿರ್ಬೋದು, ನೀತಿ ನಿರೂಪಕರಾಗಿರ್ಬೋದು. ಸೊ ಇವರಿಗೆಲ್ಲ ಒಂದು ಶಿಫಾರಸುಗಳನ್ನ ಮಾಡ್ತಕ್ಕಂಥ ಸಂಸ್ಥೆಯಾಗಿ ಕೂಡ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಂಡಿಯಾಸ್ ಫಾಸ್ಟೆಸ್ಟ್ ಅಂಡ್ ಇಂಡಿಜಿನಿಯಸ್ಲಿ ಡಿಸೈನ್ಡ್ IPMPLS ರೂಟರ್ ಲಾಂಚ್. ಸೊ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ವೇಗವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು MPLS ಡೊಮೈನ್ ಅನ್ನ ಈಗ ಸ್ಥಾಪನೆ ಮಾಡಿರ್ತಾರೆ. ಏನಿದು MPLS ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಮನೆಗಳಲ್ಲಿ ನಾವು ಇಂಟರ್ನೆಟ್ ಅನ್ನ ಬಳಕೆ ಮಾಡ್ತಾ ಇರ್ತೇವೆ. ಸೊ ಇಂಟರ್ನೆಟ್ಗೆ ಒಂದು IP ಅಡ್ರೆಸ್ ಅಂತ ಇರುತ್ತೆ. IP ಅಂದ್ರೆ ಸೊ ನಮಗೆ ಇಂಟರ್ನೆಟ್ ಅನ್ನ ಸೋರ್ಸ್ ಮಾಡ್ತಕ್ಕಂಥವರಾಗಿರ್ತಾರೆ. ಸೊ ಈಗ ಇರ್ತಕ್ಕಂಥ ಇಂಟರ್ನೆಟ್ ಅಂತಕ್ಕಂಥದ್ದು ಸ್ಲೋ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸಮ್ಟೈಮ್ಸ್ ಬಫರ್ ಆಗೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಬಫರಿಂಗ್ ಆಗೋದನ್ನ ಅವಾಯ್ಡ್ ಮಾಡ್ತಕ್ಕಂಥ ಒಂದು ಹೊಸ ತಂತ್ರಜ್ಞಾನವನ್ನು ನಾವು MPLS ಡೊಮೈನ್ ಅಂತ ಕರಿತೇವೆ. ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ IPMPLS ರೂಟರ್ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದ ಪ್ರಪ್ರಥಮ ರೂಟರ್ ಆಗಿರುತ್ತೆ. ಸೊ ಇದನ್ನ ಏನಕ್ಕೆ ಮಾಡ್ತಾರೆ ಅಂದ್ರೆ ನೆಟ್ವರ್ಕಿಂಗ್ ಇನ್ಫ್ರಾಸ್ಟ್ರಕ್ಚರ್, ನಮ್ಮ ಭಾರತ ದೇಶದಲ್ಲಿ ನೆಟ್ವರ್ಕಿಂಗ್ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಇನ್ವೆನ್ಷನ್ ಇದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ IPMPLS ಅಂತ ನಿಮಗೆ ಪ್ರಶ್ನೆ ಕೇಳಬಹುದಾಗಿರುತ್ತೆ. IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೇವೆ. MPLS ಅಂದ್ರೆ ಮಲ್ಟಿ ಪ್ರೋಟೋಕಾಲ್ ಲೇಬಲ್ ಸ್ವಿಚಿಂಗ್ ಅಂತ ಕರಿತೇವೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಫಾಸ್ಟ್ ಡೇಟಾ ಸ್ವಿಚಿಂಗ್, ಅಂದ್ರೆ ಡೇಟಾವನ್ನ ಫಾಸ್ಟ್ ಆಗಿ ಸ್ವಿಚ್ ಓವರ್ ಮಾಡಲಿಕ್ಕೆ ಅಥವಾ ಒಂದು ಬಫರಿಂಗ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 665. ಸೊ ಯು ಕ್ಯಾನ್ ಪಾಸ್ ದ ವಿಡಿಯೋ ಹಿಯರ್. ಸೊ ಪ್ರಶ್ನೆಗಳನ್ನ ನೋಡಿ ನೀವು ಕಮೆಂಟ್ಸ್ ಅಲ್ಲಿ ಉತ್ತರವನ್ನ ತಿಳಿಸಬಹುದಾಗಿರುತ್ತೆ. ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್. ಸಾಕಷ್ಟು ನೋಟಿಫಿಕೇಶನ್ಸ್ ಇರುತ್ತೆ. ಸೊ ಯಾವುದೇ ಸಮಯವನ್ನ ವ್ಯರ್ಥ ಮಾಡದೆ ಸೊ ಪ್ರತಿಯೊಂದು ಸೆಕೆಂಡು ಕೂಡ ನಿಮ್ಮ ಒಂದು ಗುರಿಯತ್ತ ನಿಮ್ಮ ಚಿತ್ತ ಇರಬೇಕಾಗಿರುತ್ತೆ.
ಸೊ ಯಾವುದೇ ಒಂದು ಅಸಿಸ್ಟೆನ್ಸ್ಗಾಗಿ ನೀವು ಜ್ಞಾನ ಗಂಗೋತ್ರಿ ಸಂಸ್ಥೆಯನ್ನು ಸಂಪರ್ಕಿಸಬಹುದಾಗಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.